मेरे दिल क्यों है उदास, कोई नहीं है जहां में तेरा, फिरता रहा है यूं ही अकेला, कोई नहीं है जहां में तेरा, फिरता रहा है यूं ही अकेला, आशा की ज्योति जलाने, आशा की ज्योति जलाने, जीवन को हंसने सजाने। मेरे दिल क्यों है उदास, रख ले तू यीशु से आस, बन जा तू उसके लिए, रहेगा तेरे साथ। मेरे दिल क्यों है उदास, पल दो पल की ये जिंदगानी, क्या जाने कल क्या है कहानी, कल दो पल की ये जिंदगानी, क्या जाने कल क्या है कहानी, सांसों के रुकने से पहले, सांसों के रुकने से पहले, यीशु को तू अपना बना ले। मेरे दिल क्यों है उदास, रख ले तू यीशु से आस, बन जा तू उसके लिए, रहेगा वो तेरे साथ। मेरे दिल क्यों है उदास। ಓ ಎಸ್, ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟೋ ಆಸಕ್ತಿಯಿಂದ ದೇವರ ವಾಕ್ಯವನ್ನು ವೀಕ್ಷಿಸ್ತಾ ಇದ್ರಿ. ಕರ್ತನು ನಿಮ್ಮ ಜೀವನದಲ್ಲಿ ಪ್ರತಿದಿನ ಒಂದು ನೂತನವಾದಂಥ ಸಂದೇಶ ತರಲು ನನಗೆ ದೇವರು ಬಹಳಷ್ಟು ಸಹಾಯ ಮಾಡ್ತಾನೆ. ಕಾರಣ ಏನಂದರೆ, ನಿಮ್ಮೆಲ್ಲರ ಸಹಾಯ ಮತ್ತು ಪ್ರೀತಿ ಅನುಕಂಪ ಇರುವುದರಿಂದಲೇ ನನಗೆ ಇಷ್ಟೆಲ್ಲ ದೇವರ ಕೃಪೆಯಿಂದ ನಿಮ್ಮ ಬಳಿಗೆ ಅದ್ಭುತವಾದಂಥ ಸಂದೇಶಗಳು ತರಲಿಕ್ಕಾಗ್ತಾ ಇದೆ. ಒಂದು ಚೈನಾದಲ್ಲಿರ್ತಕ್ಕಂಥ ಒಂದು ಯುವತಿ, ಚೈನಾನಲ್ಲಿರ್ತಕ್ಕಂಥ ಒಂದು ಯುವತಿ, ಅವಳು ಆಸ್ಟ್ರೇಲಿಯಾ ದೇಶದಲ್ಲಿ ಉನ್ನತ ವ್ಯಾಸಂಗವನ್ನು ಪಡೆದಾಳೆ. ಆಸ್ಟ್ರೇಲಿಯಾ ದೇಶದಲ್ಲಿ ಉನ್ನತ ವ್ಯಾಸಂಗವನ್ನು ಪಡೆದಾಳೆ. ಆದರೆ ಇಂಥ ಉನ್ನತ ವ್ಯಾಸಂಗ ಪಡೆದ ನಂತರನೂ ಅವಳು ಆ ದೇಶದಿಂದ ಮತ್ತು ತಿರುಗಿ ಆಸ್ಟ್ರೇಲಿಯಾ ದೇಶದಲ್ಲಿ ಕೂಡ ಉದ್ಯೋಗ ಸಿಗದೆ, ಜಾಬ್ ಸಿಗದೆ, ಅವಳು ತಿರುಗಿ ಹಾಂಗ್ಕಾಂಗ್, ಚೈನಾಗೆ ಮತ್ತು ವಾಪಸ್ ಬರ್ತಾಳೆ. ಅವಳ ಜನ್ಮ ಶಂಘಾಯಿ ಎಂಬ ಪಟ್ಟಣದಲ್ಲಿ, ಇದು ಚೈನಾನಲ್ಲಿ ಇರತಕ್ಕಂಥ ಒಂದು ಪಟ್ಟಣ. ಆದರೆ ಈ ಯುವತಿ ಹೆಸರು ಬೆಕ್ಕಾ ಎಂಬುದಾಗಿ. ಇವಳು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಇವಳದು. ಇವಳು 17ನೇ ವಯಸ್ಸಿಗೆ, ಒಂದು ಸುಂದರವಾದಂಥ ಯವನ ಪ್ರಾಯದಲ್ಲಿ ಇವಳು ಆಸ್ಟ್ರೇಲಿಯಾಗೆ ಹೋಗಿ ಉನ್ನತ ವ್ಯಾಸಂಗಕ್ಕಾಗಿ, ಹೈಯರ್ ಸ್ಟಡಿಗಾಗಿ, ಗ್ರಾಜ್ಯುಯೇಷನ್ಗಾಗಿ ಹೋಗಿರ್ತಾಳೆ. ಅವಳು ಪದವೀಧರಳಾಗುವ ಉದ್ದೇಶದಿಂದ. ಆ ಸಮಯದಲ್ಲಿ ಏನಾಗ್ತದಂದ್ರೆ, ಇವಳು ಎಷ್ಟೋ ಆಸಕ್ತಿಯಿಂದ ಇವೆಲ್ಲಗಳನ್ನು ನೋಡಿಕೊಳ್ಳುತ್ತಾ ಹೋಗುತ್ತಾ ಇರುವ ಸಮಯದಲ್ಲಿ ಅವಳಿಗೆ ಉದ್ಯೋಗ ಸಿಗದೇ ಇರುವುದರಿಂದ ಅವಳು ಮಾನಸಿಕವಾಗಿ ಕುಗ್ಗಿ, ನಿರಾಶ್ರಿತಳಾಗಿ, ಆಶಾಭಂಗಪಟ್ಟವಳಾಗಿ ಬಳಲುತ್ತಾ ಇರ್ತಾಳೆ. ಆದರೆ ಅವಳ ಜೀವನ ಎಷ್ಟು ಬರಡು, ಒಣ, ಡ್ರೈ ಜೀವನ ಅಂತ ಜೀವನವಾಗಿತ್ತು. ಅವಳು ತಿರುಗಿ ಮತ್ತು ಹಾಂಗ್ಕಾಂಗ್ ಎಂಬ ಪಟ್ಟಣಕ್ಕೆ ತಿರುಗಿ ಬರ್ತಾಳೆ. ಬಂದ ಕೂಡಲೇ ಈ ಚೈನಾನಲ್ಲಿ ನಡೀತಕ್ಕಂಥ ವಿಚಿತ್ರವಾದ ಸಂಗತಿಯನ್ನು ಕೇಳಿ ನನಗೂ ಆಶ್ಚರ್ಯವಾಯಿತು. ಗಂಭೀರವಾಗಿ ಹೇಳ್ತಿರಲ್ವಯ್ಯ? ಯಾಕಂದ್ರೆ ಆ ದೇಶದಲ್ಲಿ ಕೂಡ ಒಂದು ರೀತಿಯಾದಂಥ ನಿರ್ಬಂಧ, ದೇವರುಗಳು ಇಲ್ಲ ಎನ್ನತಕ್ಕಂಥ ದೇಶ. ಅದು ಒಂದು ನಾಸ್ತಿಕತ್ವದಿಂದ ತುಂಬಿರತಕ್ಕಂಥ ದೇಶ. ಅವರ ಸಿದ್ಧಾಂತಗಳು, ಅವರು ಅನುಭವದಿಂದ ಬಂದಿರತಕ್ಕಂಥ ಕಾರ್ಯಗಳನ್ನೇ ಅವರು ನಂಬುತ್ತಾರೆ, ವಾಸ್ತವಿಕವಾದ ಕಾರ್ಯಗಳು ಅಂತ ಒಂದು ಜನರಾಗಿದ್ದರು ಅವರು. ಇವಳು ತಿರುಗಿ ಮತ್ತು ಹಾಂಗ್ಕಾಂಗ್ಗೆ ಬಂದು
ತಾನೊಂದು ಉದ್ಯೋಗ ಮಾಡಿಕೊಳ್ಬೇಕೆಂಬುದಾಗಿ ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ದಾಳೆ. ಅಲ್ಲಿ ಹಾಂಗ್ಕಾಂಗ್ ಬಂದ ಕೂಡಲೇ ಅಷ್ಟು ದೊಡ್ಡ ವ್ಯಾಸಂಗ ಪಡೆದವಳಿಗೆ ಒಂದು ಲೇಬರ್ ಕೆಲಸ, ಬಹಳ ಕಡೆಯಾಗಿ ಎಣಿಸಲ್ಪಟ್ಟಿರ್ತಕ್ಕಂಥ ಕೆಲಸ ಅವಳಿಗೆ ಸಿಗ್ತದೆ. ಆ ಕೆಲಸ ಸಿಕ್ಕಿದ್ರಿಂದ ಮತ್ತೂ ದುಃಖಗ್ರಸ್ತಳಾಗಿ ಬಳಲುತ್ತಾ ಇರ್ತಾಳೆ. ಅಂತ ಸಮಯದಲ್ಲಿ ಏನಾಗ್ತಂದ್ರೆ, ಅವಳು ನೊಂದುಕೊಂಡು ಬಹಳ ಒಂಟಿತನವನ್ನು, ಏಕಾಂಗಿತನವನ್ನು ಅನುಭವಿಸುತ್ತಾ ಬದುಕೆ ಎಂಥ ಬದುಕಿದು ಎಂಬುದಾಗಿ ಹೇಳ್ಕೊಂಡಿರುವ ಬಾಳ್ತಾ ಇದ್ಲು. ಒಂದು ದಿವಸ ಮತ್ತು ಅವಳಿಗೆ ಅನೇಕ ಸ್ನೇಹಿತರು ಅಲ್ಲಿ ಉಂಟಾದರು. ಒಂದು ಯುವತಿ, ಆ ಸ್ನೇಹಿತರು ಪೋಲಿ ಹುಡುಗರು, ಎಲ್ಲ ಪೋಲಿ ಹುಡುಗರು, ಓದಿದ್ದಾರೆ ಆದರೆ ಪೋಲಿತನ ಇದೆ. ಅವರು ಕುಡಿಯೋದು, ತಿನ್ನೋದು, ಮೋಜು ಮಾಡೋದು, ಕ್ಲಬ್ಗಳಿಗೆ ಹೋಗಿ ಡ್ಯಾನ್ಸ್ ಮಾಡೋದು ಮತ್ತು ಕಾಮವಿಲಾಸದಿಂದ ತುಂಬಿರ್ತಕ್ಕಂಥ ಪಾಪ ಜೀವನವನ್ನು ಮಾಡತಕ್ಕಂಥ ಜೀವನ ಮಾಡ್ತಾ ಇದ್ದರು ಎಲ್ಲ ಸ್ನೇಹಿತರ ಜೊತೆಲಿ. ಖಾओ ಪಿಯೋ ಮಜಾ ಕರೋ ಅಂತೇಳಿ. ಆದರೆ ಅದು ಕೂಡ ಅವಳ ಜೀವನದಲ್ಲಿ ನರಕಯಾತನೆಯಂತ ನೋವು ತಂದಿತ್ತು. ಪ್ರೈಸ್ ದಿ ಲಾರ್ಡ್ ಜೀಸಸ್. ನರಕಯಾತನೆ ಅಂತ ನೋವು ತಂದಿತ್ತು. ನರಕಯಾತನೆ ಅಂತ ನೋವು ತಂದಿತ್ತು. ನರಕಯಾತನೆ ಅಂತ ನೋವು ತಂದಿತ್ತು. ಆದರೆ ನಾನು ಗಮನಿಸಿದಂದ್ರೆ, ಆ ಪೋಲಿ ಹುಡುಗರ ಜೊತೆಲಿ ಹೋಗ್ತಾ ಇರುವಾಗಲೂ ಕೆಲವು ತಿಂಗಳುಗಳಾದ ಮೇಲೆ ಅವಳ ಆತ್ಮದಲ್ಲಿ, ಪ್ರತಿಯೊಂದು ಮಾನವನಿಗೂ ಇದು ಆತ್ಮಸಾಕ್ಷಿ ಅನ್ನೋದು ಇರ್ತದೆ. ಎಂಥದ್ದು? ಆತ್ಮಸಾಕ್ಷಿ ಅನ್ನೋದು ಇರ್ತದೆ. ಆ ಆತ್ಮಸಾಕ್ಷಿ ಮಾನವನ ಜೀವನದಲ್ಲಿ, ಆತ್ಮಸಾಕ್ಷಿಗೆ ಅವರು ಅಧೀನರಾದರೆ ಅವರ ಜೀವನ ಬಹು ಉದ್ಧಾರವಾಗ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲ, ಉದ್ಧಾರವಾಗ್ತದೆ. ಆಗ ಉದ್ಧಾರ ಆಗಿದ ನಂತರ ಅವರ ಜೀವನ ಉನ್ನತ ಸ್ಥಿತಿಗೆ ಬರ್ತದೆ. ಅದರ ನಿಮಿತ್ತ ಅವರು ಆ ಒಂದು ಪರಿಸ್ಥಿತಿಯಲ್ಲಿರ್ತಕ್ಕಂಥ ಇವರು, ಈ ಯುವತಿ ಮತ್ತು ಆ ಗುಂಪಿನವರೆಲ್ಲರೂ ಅಂತ ಬಾಧೆ, ನೋವು, ಮಾನಸಿಕ ಒತ್ತಡ, ಚಿಂತೆ, ಒಂಟಿತನ, ಅಷ್ಟು ಜನ ಸ್ನೇಹಿತರಿದ್ರು. ಒಂಟಿತನ ಅವಳನ್ನು ದುಷ್ಟ ಶನಿಯಂತೆ ಕಾಡ್ತಾ ಇತ್ತಂತೆ. ಕಾಡ್ತಾ ಇರುವಾಗ ಅವಳ ಆತ್ಮದೊಳಗೆ, ಐ ಥಿಂಕ್ ದಿಸ್ ಇಸ್ ನಾಟ್ ಅ ಲೈಫ್. ಅವಳು ಮನಸ್ಸೊಳಗೆ, ಅವಳ ಆತ್ಮಸಾಕ್ಷಿ, ಇದು ನಿಜವಾದ ಜೀವನ ಅಲ್ಲ ಅಂತ ಕಾಣಿಸ್ತಾ ಇದೆ. ಅವಳ ಆತ್ಮದೊಳಗೆ ಒಂದು ದಾಹ, ಒಂದು ಹಸುವೆ ಕಾಣ್ತಾ ಇದೆ. ಐ ಥಿಂಕ್ ದಿಸ್ ಇಸ್ ನಾಟ್ ದ ರಿಯಲ್, ಅ ಟ್ರೂ ಲೈಫ್. ದೇರ್ ಇಸ್ ಸಮಥಿಂಗ್ ಬೆಟರ್ ದನ್ ದಿಸ್ ಇನ್ ಲೈಫ್ ಅನ್ನತಕ್ಕಂಥ ಪ್ರತಿಧ್ವನಿ ಅವಳ ಹೃದಯದಲ್ಲಿ ಕೇಳಿಸಲ್ಪಟ್ಟಿತ್ತು. ಅವಳು ಇದು ಕುಡಿಯೋದು, ತಿರುಗೋದು, ಮೋಜು ಮಜಾ ಮಾಡೋದು, ವ್ಯಭಿಚಾರ ಮಾಡುವುದು, ಈ ಕಾಮಾಭಿಲಾಷೆಯಿಂದ ತುಂಬಿರ್ತಕ್ಕಂಥ, ರಾಸಲೀಲೆಯಿಂದ ತುಂಬಿರ್ತಕ್ಕಂಥ ಈ ಜೀವನವೇ ಜೀವನವಲ್ಲ. ಇದರಲ್ಲಿ ನೆಮ್ಮದಿ ಇಲ್ಲ, ಸುಖ ಇಲ್ಲ, ಅನಿಷ್ಟ, ದಿಗುಲು, ಯಾವಾಗ ನೋಡಿದ್ರೆ ಭಯ, ಭ್ರಾಂತ, ಇವೇ ನಮ್ಮನ್ನು ಕಾಡ್ತಾ ಇದೆ. ಇದಕ್ಕಿಂತ ಶ್ರೇಷ್ಠವಾದಂಥ ಜೀವನ ಇದೆ, ಅದನ್ನು ಯಾವುದೋ ಎಂದು ನಾನು ಕಂಡುಕೊಳ್ಳಬೇಕು ಅನ್ನತಕ್ಕಂಥ ದಾಹ ಅವಳಲ್ಲಿ, ಆ ತವಕ ಅವಳಲ್ಲಿ ಉಂಟಾಯಿತು. ನನ್ನ ಪ್ರಿಯ ಸಹೋದರಿ ಸಹೋದರಿ, ಏನು ನನ್ನ ಜೀವನ ಇಷ್ಟು ಒಣವಾಗಿದೆ, ಬರಡು ಭೂಮಿ ಅಂತಿದೆ, ಏನು ನಾನಿಷ್ಟು ಬೆಲೆ ಬಾಳಿನ ವಸ್ತ್ರವನ್ನು ಧರಿಸಿಕೊಂಡು, ಇಷ್ಟು ದೊಡ್ಡ ಡಿಗ್ರಿಯನ್ನು ಪಡೆದುಕೊಂಡು, ಆಸ್ಟ್ರೇಲಿಯಾ ದೇಶದಲ್ಲಿ ಆಸ್ಟ್ರೇಲಿಯಾ ದೇಶದ ಪದವೀಧರಳಾಗಿದ್ದುಕೊಂಡು, ನಾನಿಷ್ಟೆಲ್ಲ ವೈಭವದಲ್ಲಿ ಇಂಥ ಒಂದು ಆಡಂಬರದ ಜೀವನಕ್ಕೆ ನಾನು ಮುಂದಾಗ್ತಾ ಇದ್ರೆ, ಇದರಲ್ಲಿ ಆಡಂಬರದಲ್ಲಿ ಕೂಡ, ಲಕ್ಸುರಿಯಸ್ ಬಾಳನಲ್ಲಿ ಕೂಡ ಸುಖ ಇಲ್ಲಲ್ಲ.
ಮತ್ತು ರಾಸಲೀಲೆಯಿಂದ ತುಂಬಿರ್ತಕ್ಕಂಥ, ವ್ಯಭಿಚಾರದಿಂದ ತುಂಬಿರ್ತಕ್ಕಂಥ ಈ ಜೀವನದಲ್ಲಿ ಕೂಡ ಸುಖ ಇಲ್ಲಲ್ಲ. ದೇರ್ ಇಸ್ ಸಮಥಿಂಗ್ ಬೆಟರ್ ದೆನ್ ದಿಸ್ ಇನ್ ದ ಲೈಫ್. ದಿಸ್ ಈಸ್ ನಾಟ್ ಅ ಲೈಫ್. ಇದಕ್ಕಿಂತ ಶ್ರೇಷ್ಠವಾದಂಥ, ಉತ್ತಮವಾದಂಥ ಜೀವನ ಇದೆ, ಇದು ಜೀವನ ಅಲ್ಲವೆಂದು ಎನಿಸುತ್ತಿದೆ ಎಂದು ತನ್ನಲ್ಲಿ ಅವಳು ಗ್ರಹಿಸಿದಳು. ನನ್ನ ಪ್ರಿಯ ಸಹೋದರಿ ಸಹೋದರೇ, ಅದು ಏನಂಥೇಳಿ ನಾನು ಹೇಳಬೇಕೆಂಬುದಾಗಿ ಬಯಸ್ತಾ ಇದ್ದೇನೆ. ಆದ ನಂತರ ಕೆಲವು ದಿನಗಳಾದ ನಂತರ ಅವಳು ಚೈನಾನಲ್ಲಿ ಯಾರಿಗೂ ಬಹಳ ಜನರಿಗೆ ಚರ್ಚ್ ಅಂದ್ರೆ ಗೊತ್ತಿಲ್ಲ, ಬಹಳ ಅಪರೂಪವಾದಂಥ ಚರ್ಚ್ಗಳು ಇರುವುದಲ್ಲಿ ಕ್ರೈಸ್ತ ಚರ್ಚ್ಗಳು, ಮತ್ತು ಯೇಸು ಕ್ರಿಸ್ತನ ವಿಷಯದಲ್ಲಿ ಸುಮಾರಷ್ಟು ಜನರಿಗೆ ಇವತ್ತಿಗೂ ಅಲ್ಲೇ ಗೊತ್ತೇ ಇಲ್ಲ ಅಂತ ಒಂದು ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾಳೆ ಅವಳು. ಆಗ ದಿನಗಳದಂತೆ ಅವಳು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಬರ್ತಾ ಇರುವಾಗ ಆ ದಾರಿಯಲ್ಲಿ ಒಂದು ಮೂಲೆಯಲ್ಲಿ ಒಂದು ಪ್ರಾಚೀನದಿಂದ, ಪೂರ್ವದಿಂದ ಅನುಮತಿಸಲ್ಪಟ್ಟಿರ್ತಕ್ಕಂಥ ಒಂದು ಚರ್ಚ್ ನಡೀತಾ ಇತ್ತಲ್ಲಿ. ಕ್ರೈಸ್ತ ಸಭೆ ನಡೀತಾ ಇತ್ತು. ಆ ಚರ್ಚಿನಲ್ಲಿ, ಗಂಭೀರವಾಗಿ ಹೇಳ್ತಿರಲ್ವ್ಯಾ, ಆ ಚರ್ಚಿನಲ್ಲಿ ಎಲ್ಲ ಜನರು ಹೊರಗೆ ಇಂದ ನೋಡ್ತಾ ಇದ್ರೆ ಅವಳು ಗಮನಿಸಿದ್ದೇನೆಂದ್ರೆ, ಎಲ್ಲರೂ ಸಂತೋಷವಾಗಿ, ಹರ್ಷದಿಂದ, ಆನಂದದಿಂದ, ಉಲ್ಲಾಸದಿಂದ ಎಲ್ಲರ ಜೊತೆಯಲ್ಲಿ ಮಾತನಾಡಿಕೊಳ್ತಾ, ಒಬ್ಬರನ್ನೊಬ್ಬರು ತಪ್ಕೊಳ್ತಾ, ಒಬ್ಬರ ಜೊತೆಲಿ ಒಬ್ಬರು ಶೇಕ್ ಮಾಡ್ತಾ, ಎಲ್ಲರೂ ನಗುನಗುತ್ತಾ ಕಿಲಕಿಲವಾಗಿ ಹರ್ಷದಿಂದ ಆ ಚರ್ಚಿನ ಅಂಗಳದಿಂದ ಅವರೆಲ್ಲರೂ ಆ ಚರ್ಚ್ ಒಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ತುಂಬಾ ಹರ್ಷ ಸಂತೋಷದಿಂದ, ಎಷ್ಟೋ ಕುತೂಹಲದಿಂದ ಹೋಗ್ತಾ ಇದ್ದಾರೆ. ಅವಳು ಏನ್ ತಿಳ್ಕೊಳ್ತಾಳೆ, ಇದೇನೋ ಒಂದು ಎಂಟರ್ಟೈನ್ಮೆಂಟ್ ಮಾಡತಕ್ಕಂಥ ಒಂದು ಮನೋರಂಜನಾ ಕಾರ್ಯಕ್ರಮಗಳು ಇಲ್ಲಿರಬಹುದು ಎಂಬುದಾಗಿ ಅವಳು ಭಾವಿಸ್ತಾಳೆ. ಆಗ ಅವಳು ಭಾವಿಸಿದಾಗ ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಅವಳು ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಶತಪ್ರಯತ್ನ ಮಾಡ್ತಾಳೆ. ಇವಳು ಬಹಳ ಇಂಟ್ರೆಸ್ಟಿಂಗ್ ಇದೆ ಇದು ಸ್ಟೋರಿ, ನೀವು ಅದನ್ನು ತಿಳ್ಕೊಳ್ಳೇಬೇಕೆಂಬ ನನ್ನ ಹಾರೈಕೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಚೈನಾ ಯುವತಿ, ಶಿ ನೆವರ್ ನೋ ಹೂ ಈಸ್ ಜೀಸಸ್. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟೋ ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳುತ್ತಾ ಇದ್ದೀರಿ. ಈ ಯುವತಿ 17ನೇ ವಯಸ್ಸಿಗೆ ಹೋಗಿ ಅಲ್ಲಿಂದ ಬಂದು, ಆ ಆಸ್ಟ್ರೇಲಿಯಾ ದೇಶದಿಂದ ಬಂದು ಅವಳು ಒಣ ಜೀವನ ಜೀವಿಸ್ತಿರ್ತಕ್ಕಂಥ ಇವಳು ಒಂದು ಕಾರ್ನರ್ನಲ್ಲಿ, ಅವಳ ಇರತಕ್ಕಂಥ ಹಾಂಗ್ಕಾಂಗ್ನಲ್ಲಿ ಇರ್ತಕ್ಕಂಥ ಒಂದು ಮೂಲೆ ಪ್ರದೇಶದಲ್ಲಿ ಒಂದು ಚರ್ಚನ್ನು ನೋಡ್ತಾಳೆ. ಆದರೆ ಅವಳಿಗೆ ಅರ್ಥ ಆಗಲ್ಲ, ಇದು ಮನೋರಂಜನಾ ಕಾರ್ಯಕ್ರಮಗಳೇನೋ ನಡೀತಾ ಇದೆ ಎಂಬುದಾಗಿ ಹೋಗ್ತಾಳೆ. ಅಲ್ಲಿ ನೋಡ್ತಾ ಇರುವಾಗ, ಅಲ್ಲಿಂದ ಹಾದು ಹೋಗ್ತಾ ಇರುವಾಗ ಎಲ್ಲರೂ ಸಂತೋಷವಾಗಿ ಹೋಗ್ತಾರೆ, ಸಂತೋಷವಾಗಿ ಬರ್ತಾ ಇರ್ತಾರೆ. ಅಲ್ಲೇ ಪ್ರತಿದಿನ ಅವರಿಗೆ ಲಂಚ್ ಇರ್ತದೆ, ಡಿನ್ನರ್ ಇರ್ತದೆ, ಎಲ್ಲ ರೀತಿಯಾದಂಥ ಔತಣವನ್ನು ನೋಡ್ತಾ ಇರುವಾಗ ಅವಳಿಗೆ ಬಹಳ ಸಂತೋಷ ಆಗ್ತದೆ. ಏನಪ್ಪ, ಇಂಥ ಒಂದು ಸಂತೋಷದ ಜೀವನ ಕೂಡ ಮಾನವನಿಗಿದೆಯಾ ಅಂದರೆ, ಚೈನಾನಲ್ಲಿ ಎಷ್ಟು ಮಾನಸಿಕ ಒತ್ತಡ ಇದೆ, ಎಷ್ಟು ಮಾನಸಿಕವಾಗಿ ಮುರಿದು ಚೂರು ಚೂರಾಗಿ ಸಂತೋಷ ಇಲ್ಲದಂಥ ಜೀವನ ಇದೆ ಅನ್ನತಕ್ಕಂಥದ್ದನ್ನು ನಾನು ಇವಳ ಜೀವನದಲ್ಲಿ ಕಂಡೆ. ಅರೆ, ಇಂಥ ಸಂತೋಷ, ಇಂಥ ಹರ್ಷ ಯಾವತ್ತೂ ನಾನು ಇಷ್ಟು ಜನರು ಎಷ್ಟೋ ಸಂತೋಷವಾಗಿ ಹರ್ಷದಿಂದ ಹೋಗ್ತಾ ಇದ್ದಾರಲ್ಲ ಅಂತ ಹೇಳ್ಕೊಂಡು ಪ್ರತಿದಿನ ಆ ಚರ್ಚಿನ ಮುಂದಿಂದ ಹಾದು ಹೋಗ್ತಾ ಇದ್ದಳು. ಒಂದಿನ ಏನಾಯ್ತು, ನೋಡೋಣ ಎಲ್ಲರೂ ಹೋಗ್ತಾ ಇದಾರಲ್ಲ, ನಾನು ಹೋಗಿದ್ದೀನಿ ಅಂತ ತೊಂದರೆ ಆಗ್ತದೆ, ಎಲ್ಲ ಜನ ಇದು ಮನೋರಂಜನಾ ಕಾರ್ಯಕ್ರಮ ಇರ್ಬೋದು, ಅಲ್ಲೇ ಬಹಳ ಜನರು ಸೇರಿ ಬರ್ತಾರಲ್ಲ ಅಂತ ಹೇಳ್ಕೊಂಡು ಅವಳು ಆಸಕ್ತ ಚಿತ್ತಳಾಗಿ ಹೋಗ್ತಾಳೆ. ಹೋಗಿದ್ದ ಕೂಡಲೇ ಅಲ್ಲಿ ನಡೆದಿರತಕ್ಕಂಥ ಸಂಗತಿ ಏನಂದ್ರೆ, ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ್ಯಾ, ಆಗ ಅಲ್ಲಿ ಒಳಗೆ ಹೋಗ್ತಾರೆ ರಿಸೆಪ್ಷನಿಸ್ಟ್, ಯಾರು ಒಂದು ರಿಸೆಪ್ಷನಿಸ್ಟ್ ಏನ್ ಮಾಡ್ತಾಳೆ, ಅವಳನ್ನು ಸ್ವಾಗತಿಸ್ತಾಳೆ. ಅಂದ್ರೆ ಸ್ವಾಗತಗಾರಳು.
ಅವಾಗ ಮಾತಾಡ್ತಾರೆ, ಏನಮ್ಮ ನಿನ್ನ ಹೆಸರು? ಮೈ ನೇಮ್ ಇಸ್ ಬೆಕ್ಕಾ ಎಂಬುದಾಗಿ ಹೇಳ್ತಾರೆ. ಬೆಕ್ಕಾ ಅಂತೇಳಿ. ಆ ಚೈನೀಸ್ ಅವರ ಹೆಸರು ಸ್ವಲ್ಪ ವಿಚಿತ್ರವಾಗಿರ್ತದೆ, ನೀವು ಅದರಿಂದ ಕುತೂಹಲ ಆಗ್ತದೆ. ಓಕೆ, ಆಗ ಬೆಕ್ಕ, ಆದರೆ ನೀನು ಎಲ್ಲಿಂದ ಬಂದಿ? ನಾನು ಹೀಗೆ ಆಸ್ಟ್ರೇಲಿಯಾನಲ್ಲಿ ಟ್ರೈನಿಂಗ್ ಆಗಿದೆ, ತರಬೇತಿ ಪಡೆದೇನೆ, ಜಾಬ್ ಇಲ್ಲದೆ ಇಲ್ಲಿ ಬಂದಿದ್ದೇನೆ, ಇಲ್ಲಿ ಕೂಡ ಬಾಟಮ್ ಜಾಬ್ ಇದೆ, ಮತ್ತು ಇಲ್ಲಿ ಏನು ನಡೀತಾ ಇದೆ ಅಂತ ಕೇಳ್ತಾರೆ. ಇದು ಒಂದು ಚರ್ಚ್ ಅಂತ ಹೇಳ್ತಾರೆ. ಚರ್ಚ್ ಅಂದರೆ ಏನು ಅವಳಿಗೆ ಗೊತ್ತಿಲ್ಲ. ಯು ಡೋಂಟ್ ನೋ ವಾಟ್ ಇಸ್ ಚರ್ಚ್? ಸ್ವಾಗತಗಳು. ನೋ, ಯೇಸು ಕ್ರಿಸ್ತನ ನಂಬಿದ್ದವರು, ಯೇಸು ಕ್ರಿಸ್ತನೆಂಬ ಒಡೆಯನು ದೇವರನ್ನು ಹಿಂಬಾಲಿಸುವವರು, ಪ್ರಾರ್ಥನೆ ಮಾಡುವವರು, ಯೇಸುವನ್ನು ದೇವರೆಂದು ಒಪ್ಪಿಕೊಂಡಿದ್ದವರಿಗೆ ಒಂದು ಚರ್ಚ್ ಇರ್ತದೆ. ಆ ಚರ್ಚಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಆಗ ಯೇಸು ಅವರೆಲ್ಲರ ಪ್ರಾರ್ಥನೆಯನ್ನು ಕೇಳಿ ಅವರ ಜೀವನದಲ್ಲಿ ಸುಖ ಶಾಂತಿಯನ್ನು ಪ್ರಸಾದಿಸ್ತಾರೆ. ಮತ್ತು ಇಲ್ಲಿ ಅನೇಕ ಜನರ ಜೀವನದಲ್ಲಿ ಯೇಸು ಕ್ರಿಸ್ತನು ಯಾಕೆ ಬಂದನು, ಏನು ಮಾಡೋದಕ್ಕಾಗಿ ಬಂದನು, ಎದರ ನಿಮಿತ್ತ ಈ ಲೋಕಕ್ಕೆ ಬಂದನು, ಎಲ್ಲ ಜನರ ಕಷ್ಟ ದುಃಖಗಳು ಸಂಕಷ್ಟಗಳು ಬಾಧೆಗಳನ್ನು ನಿವಾರಿಸೋದಕ್ಕಾಗಿ ಬಂದನು ಎಂಬ ಸಂದೇಶಗಳು, ಬೋಧನೆಗಳು, ಉಪದೇಶಗಳು, ಜೀವನದಲ್ಲಿ ಹೇಗೆ ಬದುಕಬೇಕನ್ನತಕ್ಕಂಥ ಜೀವನದ ಮೌಲ್ಯಗಳನ್ನು ಕಲಿಸ್ಕೊಡ್ತಾರೆ ಎಂಬುದು ಹೇಳ್ತಾರೆ. ಅರೆ, ಅವಳು ಯಾವತ್ತಿಗೂ ಯೇಸುವಿನ ಹೆಸರೇ ಕೇಳಿಲ್ಲ ಅಂತೇಳು. ಇಂಟ್ರೆಸ್ಟಿಂಗ್ ಇದೆ ಅದು. ಯಾಕಂದ್ರೆ ಚೈನಾ ಒಂದು ಕಮ್ಯುನಿಸಮ್ ಇಂದ ತುಂಬಿರ್ತಕ್ಕಂಥ ಒಂದು ದೇಶವಾಗಿದೆ. ಅಲ್ಲಿ ಆಲ್ಮೋಸ್ಟ್ ಆಲ್ ನಾಸ್ತಿಕತ್ವ, ದೇವರು ಇಲ್ಲ ಅನ್ನತಕ್ಕಂಥದ್ದು ಅಲ್ಲಿ. ಎಲ್ಲಿ ಕೂಡ ದೇವರ ವಿಷಯದಲ್ಲಿ ಶಾರೂನ್ ಆಗಲಿ ಅವರ ಸಿದ್ಧಾಂತಗಳು, ಅವರು ಗೌತಮ್ ಬುದ್ಧ ಸಿದ್ಧಾಂತಗಳು ಮಾತ್ರ ಅವರು ಇದು ಮಾಡ್ತಾರೆ ಹೊರತು ದೇವರಿದ್ದಾರೆ, ಯೇಸು ಕ್ರಿಸ್ತನ ಸಂದೇಶ ಆಗಲಿ ಯಾವುದೇ ವಿಷಯದಲ್ಲಿ ದೇವರನ್ನತಕ್ಕಂಥದ್ದು ಪ್ರಚಾರ ಮಾಡಬಾರ್ದಲ್ಲ. ಅದು ಯಾವುದೋ ಒಂದು ಅನುಮತಿಸಲ್ಪಟ್ಟಿರ್ತಕ್ಕಂಥ, ಪೂರ್ವದಲ್ಲಿ ಪ್ರಾಚೀನವಾಗಿ ಅನುಮತಿಸಲ್ಪಟ್ಟಿರ್ತಕ್ಕಂಥ ಚರ್ಚಲ್ಲಿ ಮಾತ್ರ ಅಲ್ಲಿ ಪ್ರಾರ್ಥನೆ ನಡೀತಾ ಇರ್ತದೆ. ಅಂತ ಬಹು ಭಯಂಕರವಾದಂಥ ಒಂದು ನಾಸ್ತಿಕತ್ವದಿಂದ, ಕಮ್ಯುನಿಸಮ್ ಇಂದ ತುಂಬಿರ್ತಕ್ಕಂಥ ದೇಶ ಅದು. ಅವಳು ಮೊಟ್ಟ ಮೊದಲಾಗಿ ಯೇಸು ಕ್ರಿಸ್ತನ ಸುದ್ದಿಯನ್ನು ಕೇಳಿ ಆಶ್ಚರ್ಯಚಕಿತಳಾಗ್ತಾಳೆ. ಅರೆ, ಜೀಸಸ್ ಎಂಬ ದೇವರೊಬ್ಬನಿದಾನ, ಆತನು ಮಾನವನ ಕಲ್ಯಾಣಕ್ಕಾಗಿ, ಮಾನವನ ಉದ್ಧಾರಕ್ಕಾಗಿ, ಮಾನವನ ಸುಖಕ್ಷೇಮಕ್ಕಾಗಿ ಬಂದು ಈ ಲೋಕದಲ್ಲಿ ಜೀವಿಸಿ ಜನ್ಮಿಸಿ ಆತನು ಎದ್ದು ಅನೇಕ ಜನರಿಗೆ ಸ್ವಾರ್ಥೆಯನ್ನು ಸಾರಿ ತದನಂತರ ಸಿಲುವೆ ಮೇಲೆ ಮಾನವನ ಕ್ಷೇಮಕ್ಕಾಗಿ, ಮಾನವನ ಶಾಪಮುಕ್ತಕ್ಕಾಗಿ ಆತನ ಸಿಲುವೆ ಮೇಲೆ ಮರಣಿಸಿ ಯಾರ್ಯಾರು ಆತನನ್ನು ನಂಬುತ್ತಾರೋ ಅವರೆಲ್ಲರಿಗೆ ನಿತ್ಯ ಜೀವ, ರಕ್ಷಣೆ, ಸುಖ, ಶಾಂತಿ, ಸಮಾಧಾನ ಸಿಗ್ತದೆ ಅಂತ ಹೇಳಿದ ಕೂಡಲೇ ಹೌದಾ ಹೀಗೆ ನಾನು ತಿಳ್ಕೊಂಡು ಅವಳು ರಿಸೆಪ್ಷನ್ ಅಂತ ಕೇಳಿಕೊಂಡು ಅಲ್ಲಿ ಒಳಗೆ ಪ್ರವೇಶ ಮಾಡ್ತಾಳೆ. ಪ್ರವೇಶ ಮಾಡುವಾಗ ನನಗಿಲ್ಲಿ ಒಳಗೆ ಹೆಂಗಿರ್ಬೇಕು ಏನಿರ್ಬೇಕು ಗೊತ್ತಿಲ್ಲ ಅಂತ ಹೇಳ್ತಾಳೆ ಅವಳು. ಅವಾಗ ಹೇಳ್ತಾರೆ, ಇರಿ ಈ ಸ್ವಾಗತಗಾರಳು ಏನು ಚಿಂತೆ ಮಾಡಬೇಡ, ಅಲ್ಲಿ ಪಕ್ಕದಲ್ಲಿರೋರು ನೋಡಿ ನೀನು ಸುಮ್ಮನೆ ಅವ್ರನ್ನ ಹಿಂಬಾಲಿಸು ಅಂತ ಹೇಳ್ತಾರೆ. ಇವಳು ಒಳಗೆ ಹೋಗುವಾಗ ಆ ಚರ್ಚಿನ ಒಳಗೆ ಅದ್ಭುತವಾದಂಥ ಸಂಗೀತ ವಾದ್ಯಗಳಿಂದ ಬಾರಿಸ್ತಾ, ಕರ್ತನಾದ ದೇವರನ್ನು ಸ್ತುತಿಗಾನಗಳನ್ನು ಮಾಡ್ತಾ, ದೇವರನ್ನು ಹೊಗಳುತ್ತಾ, ದೇವರನ್ನು ಕೊಂಡಾಡುತ್ತಾ, ದೇವರು ಮಾಡಿರುವ ಉಪಕಾರಗಳನ್ನು ಸ್ಮರಿಸಿ ಧನ್ಯವಾದಗಳನ್ನು ಹೇಳುತ್ತಾ ಇರುವಾಗ ಆ ವೇದಿಕೆಯ ಮೇಲೆ ಎಲ್ಲಾ ಯವನಸ್ಥರು ಕೈಗಳನ್ನು ಮೇಲಕ್ಕೆತ್ತಿ ಹಾಡುತ್ತಾ ಇದ್ದಾರೆ. ಆ ಹಾಡುತ್ತಿರುವುದನ್ನು ನೋಡಿ ಅವಳು, ವಾವ್, I have never seen and never heard such a wonderful place in the world. ನಾನು ಎಂದಿಗೂ ಇಂಥ ಒಂದು ಸ್ಥಳ, ಇಂಥ ಒಂದು ಪ್ರಸನ್ನತೆ, ಇಂಥ ಸುಖ, ಇಂಥ ಒಂದು ಆನಂದ ಭರಿತವಾದಂಥ ಸ್ಥಳ. ಯವನಸ್ಥರು ಎಲ್ಲಾ ಜನರು ತನ್ನ ಕೈಗಳನ್ನೆತ್ತಿ ಅಲ್ಲ ಹಾಡಿಸ್ತಾ ಹಾಡುತ್ತಾ ಹಾಡಿಸ್ತಾ ಹಾಡುತ್ತಾ ಆಟಪಾಠಗಳಿಂದ ಅವರು ದೇವರನ್ನು ಕೊಂಡಾಡ್ತಾ ಇದ್ದಾರಲ್ಲ ಅಂತ ಹೇಳ್ಕೊಂಡು ಆಶ್ಚರ್ಯಚಕಿತರಾಗ್ತಾಳೆ. ಆವಾಗ ಅವಳ ಮನಸ್ಸಿಗೆ, ಅವಳ ಆತ್ಮ, ದಾಹದಿಂದಿರುವ ಆತ್ಮಕ್ಕೆ ಇದು ಮಾನವನಿಗೆ ಬೇಕಾಗಿರ್ತಕ್ಕಂಥ ಒಂದು ಸ್ಥಳ. ಮಾನವನ ಆತ್ಮ, ಅವನ ಪ್ರಾಣ, ಅವನ ಮನಸ್ಸಿಗೆ ತೃಪ್ತಿ, ಆನಂದ, ಸಮೃದ್ಧಿ, ಇದು ದಿಸ್ ಈಸ್ ದ ಲೈಫ್. ಜೀನಾ ಇಸಿ ಕಾ ನಾಮ್ ಹೈ. ಆವಾಗ ಅಲ್ಲಿ ಹೇಗೆ ಅವ್ರು ಹಾಡ್ತಾ ಇದ್ದಾರೆ, ಪಾಡ್ತಾ ಇದ್ದಾರೆ, ಹಾಗೆ ನಿಂತಲ್ಲೇ ಕಣ್ಣೀರಿನಿಂದ ತುಂಬಿ ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದಳು. ಆಗ ಆ ಅಳುವನ್ನು ತಾಳ್ಕೊಳ್ಳಿಕ್ಕಾಗದಿರುವುದರಿಂದ ಆ ಜನರ ಮಧ್ಯದಿಂದ ಅವಳು ಚೇರ್ಗಳನ್ನು ಬಿಟ್ಟು ಪಕ್ಕದಲ್ಲಿ ಬಂದು ಗೋಡೆ ಹತ್ರ ನಿಂತುಕೊಂಡು ಹತ್ತುಕೊಳ್ತಾ ಅವ್ರು ಹಾಡ್ತಾ ಇದ್ರೆ ಅವರು ನೋಡ್ತಾ ಅವಳ ಹೃದಯವೆಲ್ಲ ಸಂತೋಷ ಆನಂದದಿಂದ ಆ ಜನರು ಪ್ರಾರ್ಥನೆ ಮಾಡ್ತಾ ಇದ್ರೆ ಕರ್ತನ ದಿವ್ಯ ಶಕ್ತಿ
ದಿವ್ಯ ಪ್ರಸನ್ನತೆ, ದಿವ್ಯ ಆನಂದ, ದಿವ್ಯ ತುಂಬಿಕೊಂಡು ಅವಳು ಆ ಆನಂದ ಹರ್ಷದಲ್ಲಿ ಕಣ್ಣೀರು ಬಿಕ್ಕಿ ಬಿಕ್ಕಿ ಅಳುತ್ತಾ ಅವಳ ದುಃಖ, ಕಣ್ಣೀರು, ಅವಳ ದುಃಖ, ಅವಳ ನೋವು, ಅವಳ ಬಾಧೆ, ಅವಳ ಸಂಕಟ, ಅವಳ ವೇದನೆ, ಅವಳ ಒಣ ಜೀವನ, ದಾಹವುಳ್ಳ ಜೀವನ ಎಲ್ಲವೂ ತೀರಿ ನೆಮ್ಮದಿ, ಸಮಾಧಾನ, ಆನಂದ, ತೃಪ್ತಿ ಅವಳಿಗೆ ಉಂಟಾಯಿತು. ಆಗ ಅವಳಿಗೆ ಅರ್ಥ ಆಯ್ತು, ಯಹಿ ಜೀವನ್ ಹೈ. ಇದು ನಿಜವಾದಂಥ ಮಾನವನಿಗೆ ಬೇಕಾಗಿರತಕ್ಕಂಥ ನಿಜವಾದ ಸ್ಥಳ. ಯಾಕೆ ಹೇಳ್ತಾ ಇದೆ ಅಂದ್ರೆ, ದಾವೀದನು ಕೀರ್ತನೆ ಪುಸ್ತಕದಲ್ಲಿ 42ನೇ ಅಧ್ಯಾಯ ಬಹಳ ಸುಂದರವಾದಂಥ ಮಾತು ಹೇಳಿದಾನೆ. ನನ್ನ ಪ್ರಾಣವು, ಅಂದ್ರೆ ಮನುಷ್ಯರಿಗೆ ಗೊತ್ತಿಲ್ಲ, ಇದು ಯಾರಿಗೆ, ಈಗಿನ ಜನ ಗೊತ್ತಿಲ್ಲ, ಯಾವುದಕ್ಕಾಗಿ ತವಕ ಪಡ್ತಾ ಇದೆ ಎಂಬುದಾಗಿ ಗೊತ್ತಿಲ್ಲ ಅವರಿಗೆ. ದಾವೀದನು, and the deer faints for the water brook, so pains my soul for you, O God. My soul is thirsty for God, for the living God. When shall I come and appear before God? ನನ್ನ ಪ್ರಾಣವು ದೇವರಕ್ಕಾಗಿ, ಜಿಂಕೆ ಹೇಗೆ ನೀರಿನ ತೊರೆಗಳಿಗೆ ತವಕ ಪಡುತ್ತಿದೋ, ನೀರಿನ ಆ ಒಂದು ಜಲಪಾತಕ್ಕೆ ತೊರೆ ಪಡುತ್ತಿದೋ, ತವಕ ಪಡುತ್ತಿದೋ, ಹಾಗೆ ನನ್ನ ಪ್ರಾಣವು ದೇವರಿಗಾಗಿ ತವಕ ಪಡ್ತಾ ಇದೆ. ಓದಿಯಮ್ಮ. ಜಿಂಕೆ ಹೇಗೆ ನೀರಿನ ತೊರೆಗಳಿಗೆ ದಾಹಗೊಂಡು ತವಕ ಪಡುತ್ತದೋ, ನಿನಗಾಗಿ ನನ್ನ ಪ್ರಾಣವು ಓ ದೇವರೇ ಹಾಗೆ ತವಕ ಪಡ್ತಾ ಇದೆ, ದಾಹಗೊಂಡಿದೆ. ನನ್ನ ಪ್ರಾಣವು ದೇವರಿಗಾಗಿ ದಾಹದಿಂದ ತುಂಬಿದೆ. ಜೀವವುಳ್ಳ ದೇವರಿಗಾಗಿ, ಜೀವವುಳ್ಳ ದೇವರಿಗಾಗಿ ನಾನು ಎದುರು ನೋಡ್ತಾ ಇದ್ದೇನೆ. ದೇವರ ಸನ್ನಿಧಾನಕ್ಕೆ ನಾನು ಯಾವಾಗ ಬರುವೆನು? ಆವಾಗ ನಾನು ಆತನ ಉಪಸ್ಥಿತಿ, ಆತನ ಸನ್ನಿಧಿ, ಆತನ ಸನ್ನಿಧಾನದ ಸುಖವನ್ನು ನಾನು ಕಾಣುತ್ತೇನೆ. ಮುಂದೆ ಓದ್ತೀರಿ, ನಾನು ಯಾವಾಗ ಕಂಡು ಬರುವೆನು? ಮೈ ಟಿಯರ್ಸ್ ಹ್ಯಾವ್ ಬೀನ್ ಫುಡ್ ಟು ಡೇ ಅಂಡ್ ನೈಟ್. ಹಲೋ, ಕೇಳಿಸ್ಕೊಳ್ತಿರಲಿ. 3ನೇ ವಚನಮ್ಮ. ನನ್ನ ಕಣ್ಣೀರುಗಳು ನನಗೆ ಹಗಲು ರಾತ್ರಿ, ಸ್ಟಾಪ್, ನನ್ನ ಕಣ್ಣೀರುಗಳು ಹಗಲು ರಾತ್ರಿ ನನಗೆ ಆಹಾರವಾಯಿತು. ದಿನವೆಲ್ಲ ನಾನು ದೇವರು ಎಲ್ಲಿದ್ದಾನೆ ಎಂದು ತವಕದಿಂದ ಹುಡುಕುತ್ತಾ ಇದ್ದೇನೆ. ಅಂದ್ರೆ ದೇವರ ಉಪಸ್ಥಿತಿ, ನಮ್ಮ ಜನರ ಉಪಸ್ಥಿತಿ ಅಲ್ಲ. ಹಲೋ ಗಾಯ್ಸ್, ಹಲ್ಲೆಲೂಯ. ನಮ್ಮ ಜನರ ಉಪಸ್ಥಿತಿ ಇಲ್ಲ, ಫ್ರೆಂಡ್ಸಿನ ಉಪಸ್ಥಿತಿ. ಎಲ್ಲ ಪಾರ್ಟಿಗಳು ಮಾಡ್ತಾ, ಎಲ್ಲ ದುಡ್ಡನ್ನು ಖರ್ಚು ಮಾಡ್ತಾ, ಕುಡಿದು ಪೋಲಿ ಜೀವನ, ಡ್ರಗ್ಸ್ ಅನ್ನು ತಿಳಿದುಕೊಳ್ತಾ, ರಾಸಲೀಲೆಯ ಜೀವನ ಮಾಡ್ತಾ, ರಾಸಲೀಲೆಯ ಪಾಪ ಕಾಮವಿಲಾಸೆಯನ್ನು ತುಂಬಿದ ಜೀವನ ಮಾಡ್ತಾ ಇದ್ರು ಕೂಡ ಇಂಥ ಸುಖ ನೆಮ್ಮದಿ ಸಿಗಲಿಲ್ಲ. ಆದರೆ ಕರ್ತನೇ, ನನ್ನ ಕಣ್ಣೀರೇ ನನ್ನ ಹಗಲು ರಾತ್ರಿ ಆಹಾರವಾಯಿತು. ಎಲ್ಲಿದೆ ಕರ್ತನೇ? ನನ್ನ ಜೀವನವೆಲ್ಲ ಪತನವಾಗಿದ್ದಲ್ಲ, ನಿನಗಾಗಿ ನಾನು ತವಕ ಪಡ್ತಾ ಇದ್ದೇನೆ, ದಾಹಗೊಂಡು ತೊರೆಗಳಿಗಾಗಿ ತೊರೆ ಪಡ್ತಾ ಇದ್ದೇನೆ ಎಂಬುದಾಗಿ, ನೀರಿನ ತೊರೆಗಳಿಗಾಗಿ ನಾನು ತವಕ ಪಡ್ತಾ ಇದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ದಾವೀದನು, ಕೀರ್ತನೆಗಾರನು. When I remember those things, I pour out my soul within me, for I used to go with multitude, went them and to the house of God with the voice of joy. And ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ. ನಾನು ಓದ್ರಮ್ಮ 4ನೇ ವಚನ, 42:4 ಕೀರ್ತನೆ ಓದಿ. ಜನ ಸಮೂಹದೊಟ್ಟಿಗೆ ನಾನು ಹಬ್ಬ ಸಂಭ್ರಮ ಮಾಡುತ್ತಾ, ನಾನು ಕರ್ತನ ಸನ್ನಿಧಾನದಲ್ಲಿ, ದೇವರ ಆಲಯದಲ್ಲಿ ಹೋಗಿರ್ತಕ್ಕಂಥ ಸಂಗತಿಯನ್ನು ಸಂತೋಷದಿಂದ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ, ದೇವರ ಆಲಯಕ್ಕೆ ಅವರು ನಡೆಸಿರ್ತಕ್ಕಂಥ ಸಂಗತಿಯನ್ನು
ಸ್ಮರಿಸುವಾಗ ನನ್ನ ಪ್ರಾಣವು ನನ್ನಲ್ಲಿ ಕುಗ್ಗಿ ಹೋಗುತ್ತಾ ಇದೆ, ನಿನಗಾಗಿ ತವಕ ಪಡ್ತಾ ಇದೆ ಎಂಬ ವಚನ ಆ ಸಹೋದರಿಯ ಜೀವನದಲ್ಲಿ ಅನುಭವ ರೂಪಕವಾಗಿ ಅವಳು ಗಮನಿಸಿದ್ರು. I remember these things. I pour out my soul within me. For I used to go with the multitude. I went with them to the house of God with the voice of joy and praise with a multitude that kept a pilgrimage feast. ಅದು ನನಗೆ ಒಂದು ಸಂಭ್ರಮ ತುಂಬಿರತಕ್ಕಂಥ ಜಾತ್ರೆ ಹಾಗೆ ಇರುವಂತ ಆನಂದ ಹರ್ಷದಿಂದ ಇರತಕ್ಕಂಥ ಆ ಜೀವನ ನನಗೆ ತಿರುಗಿ ನೆನಪಿಗೆ ಬರ್ತಾ ಇದೆ. ಪ್ರಭುವೇ, ನನ್ನ ಒಡೆಯನೇ, ನಿನಗಾಗಿ ನನ್ನ ಪ್ರಾಣ ದಾಹಗೊಂಡಿದೆ ಎಂಬುದಾಗಿ ಕಳಕಳಿಯಿಂದ ಅಳಲನ್ನು ತೋಡಿಕೊಳ್ಳುತ್ತಾ ಇದ್ದಾನೆ. ಆ ದಾಹ ದೇವರ ಸನ್ನಿಧಾನದಲ್ಲಿ ಬಂದಾಗ, ಓ ಮೈ ಗಾಡ್, ದೇವರ ಸನ್ನಿಧಾನದಲ್ಲಿ ಬಂದಾಗ ಈ ಬೆಕ್ಕ ಎಂಬ ಯುವತಿ, ಚೈನಾ ಯುವತಿ, ಅವಳ ಹೃದಯಕ್ಕೆ ಎಷ್ಟೋ ಸಮಾಧಾನ, ಸಂತೋಷ ಉಂಟಾಯಿತು. ಆಗ ಅವಳು ಅಷ್ಟಕ್ಕೆ ಬಿಡಲಿಲ್ಲ. ಪ್ರತಿ ಪ್ರಾರ್ಥನೆ ಇರುವ ಸಮಯದಲ್ಲೆಲ್ಲ, ಕಾರ್ಯಕ್ರಮಗಳಿರುವ ಸಮಯದಲ್ಲೆಲ್ಲ, ಚರ್ಚಿನ ಕಾರ್ಯಕ್ರಮಗಳಿರುವ ಸಮಯದಲ್ಲ ಅವಳು ಹಾಜರಾಗಿ ಅಲ್ಲಿ ಪ್ರತಿದಿನ ಪ್ರಾರ್ಥನೆಯನ್ನು, ವಾಕ್ಯಗಳನ್ನು ಕೇಳುತ್ತಾ, ಯೇಸು ಕ್ರಿಸ್ತನ ಈ ಲೋಕಕ್ಕೆ ಯಾಕೆ ಬಂದನು, ಯಾರ ನಿಮಿತ್ತ ಬಂದನು, ಪಾಪಿಯಾಗಿ ಬಳಲುತ್ತಿರ್ತಕ್ಕಂಥ, ನಾಶವಾಗುತ್ತಿರ್ತಕ್ಕಂಥ, ತಪ್ಪಿಹೋದ ಕುರಿಗಳಿಗಾಗಿ, ತಪ್ಪಿಹೋದ ಕುಮಾರನಿಗಾಗಿ, ತಪ್ಪಿಹೋದ ಆ ಕಳೆದು ಹೋಗಿರ್ತಕ್ಕಂಥ ನಾಣ್ಯಕ್ಕಾಗಿ ಹುಡುಕಿ ರಕ್ಷಿಸಲು ಬಂದಿದ್ದನು ಹೊರತು ಯೇಸು ಕ್ರಿಸ್ತನ ಮಾನವನಿಗೆ ಶಿಕ್ಷೆ ಕೊಡಲು ಅಲ್ಲ ಅನ್ನತಕ್ಕಂಥ ಸತ್ಯ ಅಲ್ಲಿ ಬೋಧಿಸ್ತಾ ಇದ್ರು. ಆ ಬೋಧನೆಯನ್ನು ಕೇಳಿ, ಹೌದಲ್ಲ, ಮಾನವ ಜಾತಿಗೆ ಬೇಕಾಗಿರತಕ್ಕಂಥದ್ದು, ಮಾನವನು ಕಳ್ಕೊಂಡಿರ್ತಕ್ಕಂಥ ಈ ಸತ್ಯ ಅವಳು ತಿಳಿದುಕೊಂಡ್ರು. ನೋಡ್ರಿ, ನೀರು ದಾಹಗೊಂಡಿರ್ತಕ್ಕಂಥ ಆ ಜಿಂಕೆಗೆ ದಾಹಗೊಂಡು ಬಳಲಿ ದನಿದು ಹೋಗುತ್ತಿರ್ತಕ್ಕಂಥ, ಇಂಗ್ಲಿಷಲ್ಲಿ ಫೇಂಟ್ ಅಂತಿದೆ. ಫೇಂಟ್ ಅಂದ್ರೆ ಮೂರ್ಛಿತವಾಗತಕ್ಕಂಥ ಜಿಂಕೆ ಎಂಬುದಾಗಿ. ಡಿಯರ್ ಫೇಂಟ್ಸ್ ಫಾರ್ ದ ವಾಟರ್ ಬ್ರೋಕ್ಸ್. ನೀರು ಕಾಗಿ ತವಕ ಪಡ್ತಾ ಇದೆ. ಆ ನೀರು ಜೀವ. ಅದು ನಾನು ಎಷ್ಟೋ ಸಾರಿ ಹೇಳಿದ್ದೇನೆ. ಮೀನ ನೀರಿಂದ ಹೊರಗೆ ತೆಗೆದರೆ ಹೇಗೆ ಆ ನೀರಕ್ಕಾಗಿ ಅಲ್ಲಾಡುತ್ತದೋ, ನೀರು ಮೀನಕ್ಕೆ ಜೀವವಾಗಿದೆ, ಜೀವನ್. ನೀರಿನಿಂದ ಹೊರಗೆ ಬಂದ್ರೆ ಹೇಗೋ ಹಾಗೆ ಈ ಬೆಕ್ಕ ಎಂಬ ಯುವತಿಯ ಜೀವನದಲ್ಲಿ ನಾವು ಕಂಡಿದ್ದೇವೆ. ಯಾವಾಗ ಅವಳು ತಿರುಗಿ ಆ ದೇವರ ಸನ್ನಿಧಾನದಲ್ಲಿ, ಆ ದೇವರ ಉಪಸ್ಥಿತಿಯಲ್ಲಿ, ಆ ದೇವರ ಆಲಯದಲ್ಲಿ ಎಲ್ಲ ಜನರ ಅನ್ಯೋನ್ಯತೆಯಲ್ಲಿ ಸೇರಿ ಬಂದಳೋ, ಆವಾಗ ಅವಳಿಗೆ ಆನಂದ, ಹರ್ಷ. ಪ್ರತಿದಿನ ಚರ್ಚ್ಗೆ ಹೋಗೋದು, ದೇವರ ವಾಕ್ಯವನ್ನು ಕೇಳೋದು, ಅವರು ಹೇಳಿದ್ದ ಮಾತುಗಳನ್ನು ಕೇಳಿಕೊಂಡು, ಬೈಬಲನ್ನು ಕೊಂಡುಕೊಂಡು, ಬೈಬಲನ್ನು ಪ್ರತಿದಿನ ಓದುತ್ತಾ, ಪ್ರತಿದಿನ ಬೈಬಲ್ ಓದ್ತಾ ಇರೋದೇ ಅವಳಿಗೆ ಜೀವಕರವಾದ ನೀರು. ದೇವರ ಸನ್ನಿಧಾನದಲ್ಲಿ ಬಂದಿರೋದೇ ಅದು ದೇವರ ಉಪಸ್ಥಿತಿಯಲ್ಲಿರ್ತಕ್ಕಂಥ ಆನಂದ, ಹರ್ಷ. ಮೀನವನ್ನು ತಿರುಗಿ ನೀರು ಸೇರಿಸಿದ್ಕೊಳ್ಳಿ, ಆ ಮೀನ ಎಷ್ಟು ಸಂತೋಷವಾಗಿರ್ತದೆ, ಆ ಮೀನ ಎಷ್ಟು ಧೈರ್ಯವಾಗಿರ್ತದೆ, ಆ ಮೀನಕ್ಕೆಷ್ಟು ಬಲ, ಸಾಮರ್ಥ್ಯ ಆ ನೀರೊಳಗಿರ್ತದೆ. ನೀರಿನ ಹೊರಗೆ ಬಂದ್ರೆ ಅದು ಬದುಕೋದಕ್ಕಾಗಿ ಅಲ್ಲಾಡಬೇಕಾಗ್ತದೆ, ಜೀವನದ ಹೋರಾಟಕ್ಕಾಗಿ ಅದರಲ್ಲಿ ಸಾಮರ್ಥ್ಯ ಇರಲ್ಲ. ನೀರು ಒಳಗಿದ್ರೆ ಅದಕ್ಕೆ ಅದ್ಭುತವಾದಂಥ, ಅಗಮ್ಯವಾದಂಥ, ವಿಜ್ಞಾನಿಗಳು ಅರಿಯಲಾರದಂಥ ಒಂದು ದಿವ್ಯ ಶಕ್ತಿ ಆ ಮೀನು ಒಳಗಿರ್ತದೆ. ಎಂಥ ನೀರಿನ ಪ್ರವಾಹಗಳಾದರೂ ಅದನ್ನು ಸೀಳಿ ಹೋಗತಕ್ಕಂಥ ಸಾಮರ್ಥ್ಯ ಆ ಮೀನಿನಲ್ಲಿರ್ತದೆ. ಅದೇ ರೀತಿಯಲ್ಲಿ ಈ ಬೆಕ್ಕ ಎಂಬ ಯುವತಿ ತನ್ನ ಜೀವನದಲ್ಲಿ ಅನುಭವಿಸಿ ಪ್ರತಿದಿನ ಪ್ರಾರ್ಥನೆಗೆ ಹೋಗ್ತಾ, ದೇವರ ವಾಕ್ಯಗಳನ್ನು ಕೇಳ್ತಾ ತನ್ನ ಜೀವನವನ್ನು ಇನ್ನೂ ಉದ್ಧರಿಸಿಕೊಂಡಳು. ಅದೇ ರೀತಿಯಲ್ಲಿ ಮೀಕಾ ಪುಸ್ತಕದಲ್ಲಿ ನಾವು ನೋಡ್ತೇವೆ. ನೇರವಾಗಿ ಹೋಗಿ 6ನೇ ಅಧ್ಯಾಯ 13ನೇ ವಚನದಲ್ಲಿ, ದೇರ್ಫೋರ್ 6ನೇ ಅಧ್ಯಾಯ 14ನೇ ವಚನದಿಂದ ನೋಡೋಣ. 13ನೇ ವಚನದಿಂದ, ಆದುದರಿಂದ ಅವರ ಪಾಪದ ನಿಮಿತ್ತ ಅವರು ಪೆಟ್ಟು ತಿಂದವರಾದರೂ
ಆದರೆ ಅದಕ್ಕಾಗಿ ಅವರು ತಿಂದರೂ ತೃಪ್ತರಾಗರು, ಅವರ ಹಸುವೆ ತೀರದು. ಅವರು ಪ್ರೈಸ್ ಹೊತ್ತುಕೊಂಡು ಯಾರನ್ನಾದ್ರೆ ಪಾರು ಮಾಡಬೇಕೆಂಬುದಾಗಿ ಬಯಸಿದ್ರು, ಅವರಿಂದ ಅವರು ರಕ್ಷಿಸಲ್ಪಡುವುದಿಲ್ಲ. ಮೈ ಜೀಸಸ್. ಓದ್ರಿ ಮೀಕಾ 6:14 ಓದ್ರಿ ಬೇಗನೆ. ಅವರು ತಿಂದು ಕುಡಿದು ಉಂಡಿದರೂ ಅವರ ಹಸುವೆ ತೀರುವುದಿಲ್ಲ. ಅವರು ಯಾರಾದರೆ ಒಂದು ಕಾರ್ಯವನ್ನು ಯಾರನ್ನಾದ್ರೆ ಒಬ್ಬರು ರಕ್ಷಿಸಿ ಕಾಪಾಡಿ ಪಾರು ಮಾಡಬೇಕೆಂಬುದಾಗಿ ಕಳಿಸಿದ್ರು, ಅವರು ಕಳಿಸಿರ್ತಕ್ಕಂಥ ಆ ವ್ಯಕ್ತಿ ಕೂಡ ಸಂಕಟಕ್ಕೆ ಸಿಕ್ಕಿ ಬೀಳುತ್ತಾನೆ. ನೀನು ಆಹಾರವನ್ನು ಊಟವನ್ನು ಮಾಡಿದರೂ ನಿನಗೆ ತೃಪ್ತಿ ಆಗದೇ ಆಗದು. ನೀನು ಯಾವತ್ತಿಗೂ ಹಸುವೆಯಿಂದಲೇ ಇರುವಿ. ನೀನೇನಾದ್ರೂ ತೆಗೆದುಕೊಂಡು ಹೋದ್ರು ಅದು ನಿನಗೆ ದಕ್ಕದು, ಅದು ನಿನಗೆ ಬರ್ಕತ್ ಬರುವುದಿಲ್ಲ. ನೀನು ಭದ್ರವಾಗಿ ಅದನ್ನು ತೆಗೆದುಕೊಂಡು ಹೋಗುವಾಗ ಯಾರೋ ದೋಚಿಕೊಳ್ಳುವವರಿಗೆ ನೀನು ಕೊಡಲ್ಪಡ್ತಿ. ಅಂದ್ರೆ ನೀನು ಭದ್ರವಾಗಿ ತೆಗೆದುಕೊಂಡು ಹೋಗ್ತಿರ್ತಕ್ಕಂಥ ನಿನ್ನ ದ್ರವ್ಯವು, ಅಂದ್ರೆ ನಿನ್ನ ಸಂಪತ್ತಾಗಲಿ ನಿನ್ನ ಸಂಬಳವಾಗಲಿ, ಅದು ದೋಚಿಕೊಳ್ಳುವವರು ದೋಚಿಕೊಂಡು ಬಿಡ್ತಾರೆ. ಮುಂದೆ ನೀನು ಬಹಳವಾಗಿ ಬಿತ್ತನೆ ಬಿತ್ತಿದರೂ ಅವುಗಳನ್ನು ನೀನು ಆ ಬಿತ್ತನೆಯನ್ನು ಫಲ ಕೊಯ್ಯದೇ ಇರುವಿ, ಕೊಯ್ಯಲಿಕ್ಕೆ ಆಗಲ್ಲ. ಒಲಿಯೋ ಹಣ್ಣುಗಳನ್ನು ತುಳಿದರೆ ಅದರ ಎಣ್ಣೆಯನ್ನಾಗಲಿ ನೀನು ಹಚ್ಚಿಕೊಳ್ಳಲಾಗುವುದಿಲ್ಲ. ದ್ರಾಕ್ಷಿಯನ್ನು ನೀನು ಜಜ್ಜಿದರೂ ಅದರ ರಸವನ್ನು ಕೂಡ ಕುಡಿಯಲಿಕ್ಕೆ ನಿನಗೆ ಆಗಲ್ಲ. ನೀನು ಎಷ್ಟು ಕೆಲಸ ಮಾಡಿದರೂ ಕೈಗೆ ಬಂದಿದ್ದು ತುತ್ತು ಬಾಯಿಗೆ ಬರುವುದಿಲ್ಲ ಎಂಬುದಾಗಿ ನನ್ನ ಕನ್ನಡ ಗಾದೆ ಮಾತಿದ್ದ ಹಾಗೆ ನಿನ್ನ ಜೀವನವಾಗಿರ್ತದೆ. ಯಾಕೆಂದ್ರೆ ದೇವರು ಇಲ್ಲದ ಜೀವನ, ಯೇಸು ಕ್ರಿಸ್ತನು ಕರ್ತನಾದ ಮಾನವ ಕಲ್ಯಾಣಕ್ಕಾಗಿ ಬಂದಿರತಕ್ಕಂಥ ಯೇಸು ಕ್ರಿಸ್ತನು ಇಲ್ಲದ ಜೀವನ ಅಂತ ಜೀವನವಾಗಿರ್ತದೆ. ಇಂಟ್ರೆಸ್ಟಿಂಗ್ ಇದೆ ನೋಡ್ರಿ. ಮತ್ತು ಆಡಂಬರದಿಂದ ತುಂಬಿರ್ತಕ್ಕಂಥ ಬೆಲೆಬಾಳಿನ ವಸ್ತ್ರಗಳನ್ನು ಧರಿಸಿಕೊಂಡರು. ಹಗಾಯಿ 1:6 You have sown much and bring little. You eat but do not enough. ಹಗಾಯಿ ಕ್ಷಮಿಸಿ. ನೀನು ಬಹಳವಾಗಿ ಬಿತ್ತನೆ ಬಿತ್ತಿರ್ತಿ, ಆದರೆ ಸ್ವಲ್ಪವಾಗಿ ಕೊಯ್ದುಕೊಂಡು ತರ್ತಿ. ನೀನು ತಿಂದರು, ನೀನು ಹೊಟ್ಟೆ ತುಂಬ ತಿಂದರೂ ಅದು ನಿನಗೆ ಸಾಕಾಗದು. ಕುಡಿದರೂ ಅದು ನಿನ್ನ ದಾಹವನ್ನು ಆರಿಸದು. ನೀನು ಬಟ್ಟೆಗಳನ್ನು ಧರಿಸಿಕೊಂಡ್ರು ಆಡಂಬರದಿಂದ ತುಂಬಿರುವ ಅದರಿಂದ ಉಂಟಾಗತಕ್ಕಂಥ ಬೆಚ್ಚಗೆ, ಆ ಬೆಚ್ಚಗಿರತಕ್ಕಂಥ ಬೆಚ್ಚಿನ ಜೀವನ ನಿನಗೆ ಆಗದು ಎಂದು ನೀನು ಸಂಪಾದನೆ ಮಾಡಿ ತಂದಿರತಕ್ಕಂಥ ಆ ಚೀಲವು ತೂತು ಬಿದ್ದ ಚೀಲದಂತೆ ನೀನು ಮನೆಗೆ ಹೋಗುವುದರೊಳಗೆ ನಿನ್ನ ಚೀಲವೆಲ್ಲ ಆ ದುಡ್ಡು ಬರಿದಾಗಿ ಹೋಗಿದಾಗೆ ಆಗುತ್ತದೆ ನಿನಗೆ ಎಂಬುದು. ಯಾಕಂದ್ರೆ ದೇವರು ಇಲ್ಲದ ಜೀವನ, ಯೇಸು ಕ್ರಿಸ್ತನು ಇಲ್ಲದ ಜೀವನ. ಪ್ರೈಸ್ ದ ಲಾರ್ಡ್ ಜೀಸಸ್. ಅನೇಕ ಜನರು ಆತ್ಮೀಯರು ಕ್ರಿಸ್ತನಲ್ಲಿ ಬಂದು ಯೇಸು ಕ್ರಿಸ್ತನ ಹೊರಗೆ ಹೋಗಿ ಹಣ, ಐಶ್ವರ್ಯ, ದುಡ್ಡು, ಆಡಂಬರ, ಕಣ್ಣಿನಾಸೆ, ಸೆರೆದಾಸೆ, ಬದುಕು ಬಾಳಿನೆಂಬ ಎಲ್ಲಾ ಕೆಟ್ಟತನಕ್ಕೆ ಮೂಲ ಹಣದ ಆಸೆ, ಇದರಲ್ಲಿ ಸಿಕ್ಕಿಕೊಂಡು ಈ ದೈವಿಕವಾದಂಥ ಸುಖ, ಆ ದೇವರ ಸನ್ನಿಧಾನದಲ್ಲಿ, ಆ ದೇವರ ಅನ್ಯೋನ್ಯತೆಯಲ್ಲಿ, ಆ ದೇವರ ಕರ್ತನಾದ ಯೇಸುವಿನ ಆ ಸಮ್ಮುಖದಲ್ಲಿರ್ತಕ್ಕಂಥ, ಆ ಚರ್ಚಿನಲ್ಲಿರ್ತಕ್ಕಂಥ, ಆ ಸಭೆಯಲ್ಲಿರ್ತಕ್ಕಂಥ ಆ ಸುಖದಿಂದ ಅನೇಕ ಆತ್ಮೀಯರು ವಂಚಿತರಾಗಿದ್ದಾರೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಹಗ್ಗಾಯಿ 1:6 ನಿನ್ನ ಪ್ರವರ್ತನೆ ಕುರಿತು ನಾನು ಆಲೋಚನೆ. ಹಗ್ಗಾಯಿ 1:6 ಮುಂದೆ ಹೋದ್ರಿ, ಕಂಟಿನ್ಯೂ ಮಾಡಿ. ನಿಮಗೆ ಧಾರಾಳವಾಗಿ ಬಿತ್ತಿದರು, ಆದರೆ ನಿಮಗೆ ಸ್ವಲ್ಪವೇ ಕೊಯ್ಯೂರಿ. ನೀವು ಊಟ ಮಾಡಿದರೂ
ನಿಮ್ಮ ಹಸುವೆ ತೀರುವುದಿಲ್ಲ. ನೀವು ನೀರನ್ನು ಪಾನಕವನ್ನು ಕುಡಿಯುವಾಗಲೂ ನಿಮ್ಮ ದಾಹವು ತೀರುವುದಿಲ್ಲ. ನೀವು ಬಟ್ಟೆಗಳನ್ನು ಧರಿಸಿಕೊಂಡ್ರು ಅದರಿಂದ ಅನುರಾಗದ ಬಿಸಿ ಉಂಟಾಗುವುದಿಲ್ಲ. ಕೆಲಸವರು ಕಷ್ಟಪಟ್ಟು ದುಡಿದು ಜೀತ ಅಂದ್ರೆ ಕೆಲಸಗಾರರು ಕೆಲಸವನ್ನು ಮಾಡಿ ಸಂಬಳವನ್ನು ತೆಗೆದುಕೊಂಡು ಹೋಗುತ್ತಿರುವಾಗ ತೂತಿದ್ದ ಶೀಲದಲ್ಲಿ ಇಟ್ಟ ಹಾಗೆ ಅವನ ಸಂಬಳವೆಲ್ಲ ಅವನಿಗೆ ದಕ್ಕದೆ ಬರ್ಕತ್ತಿಲ್ಲದ ಜೀವನ ಜೀವಿಸ್ತಾನೆಂಬುದಾಗಿ, ಅಂದ್ರೆ ದೇವರಿಲ್ಲದ ಜೀವನ. ಆದರೆ ಈ ಬೆಕ್ಕ ಯುವತಿ ಪ್ರತಿದಿನ ದೇವರ ವಾಕ್ಯವನ್ನು ಕೇಳಿ ದೇವರ ವಾಕ್ಯದ ಕುರಿತು ದಾಹವುಳ್ಳವಳಾಗಿದ್ದ. ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳಲಾಗಿದೆ, ನೀತಿಗೋಸ್ಕರ, ನೀತಿ ಅಂದ್ರೆ ನೀತಿ ನಿಯಮಗಳು, ಈ ದೈವ ನೀತಿಗೋಸ್ಕರ ಹಸಿದು ಬಾಯಾರಿದ್ದವರು ಧನ್ಯರು, ಯಾಕಂದ್ರೆ ಅವರು ತೃಪ್ತಿಯನ್ನು ಹೊಂದುವರು. ಈ ದೈವಿಕವಾದಂಥ ಈ ನೀತಿ, ಈ ಬೈಬಲ್ ನೀತಿಗಾಗಿ ಹಸಿದು ದಾಹಗೊಂಡವರು ಧನ್ಯರು, ಅವರು ತೃಪ್ತರಾಗುವರು. ಪ್ರೈಸ್ ದ ಲಾರ್ಡ್ ಜೀಸಸ್. ಅಲ್ಲದೆ ಈ ಲೋಕದಲ್ಲಿರುವಾಗಲೇ ಬರುವ ಯುಗದ ಪರದೇಶಿ ಅಂದ್ರೆ ಪರಲೋಕದ ಸುಖವು ಅವರು ಅನುಭವಿಸುತ್ತಾರೆ. ಹಿಬ್ರಿಯರ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನದಲ್ಲಿ ಇದೆ, ಬಹಳ ಚೆನ್ನಾಗಿದೆ. ಇದರಲ್ಲಿ ನಾವು ಪಾಸಿಟಿವ್ ಪಾಯಿಂಟ್ ಅನ್ನು ನಾವು ಗ್ರಹಿಸೋಣ. ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಸಾರಿ ಬೆಳಕನ್ನು ಹೊಂದಿ ಪರಲೋಕದ ದಾನದ ರುಚಿಯನ್ನು ಪರಲೋಕದಿಂದ ಆದ ದಾನದ ರುಚಿಯನ್ನು ನೋಡಿ ಪವಿತ್ರಾತ್ಮದಲ್ಲಿ ಪಾಲುಗಾರರಾಗಿ ದೇವರ ಸಮ್ಮುಖದಲ್ಲಿ ಅನ್ಯೋನ್ಯತೆಯಲ್ಲಿ ಪಾಲುಗಾರರಾಗಿದ್ದು ಶ್ರೇಷ್ಠವಾದ ದೇವರ ಶ್ರೇಷ್ಠವಾದ ಪರಲೋಕದಿಂದ ಬಂದಿರತಕ್ಕಂಥ ಆ ವಾಕ್ಯವನ್ನು ಬರುವ ಲೋಕದ ಮಹತ್ವದ ರುಚಿಯನ್ನು ನೋಡಿದವರು ಎಂಬುದಾಗಿದೆ. ರುಚಿಯನ್ನು ನೋಡಿದವರು ಅಂದ್ರೆ ಅರ್ಥ ಏನು? ಪರಲೋಕದ ರುಚಿಯನ್ನು ಕೂಡ ಯೇಸು ಕ್ರಿಸ್ತನನ್ನು ನಂಬಿಕೊಂಡಿದ್ದವರು ಈಗಲೇ ನೋಡ್ತಾರೆ. ಬರುವ ಯುಗದ ರುಚಿ ಅಂದ್ರೆ ಈ ಭೂಮಿ ಆಕಾಶ ಪ್ರಳಯವಾಗಿ ಭೂಮಿ ಅಂತ್ಯವಾಗಿರುವಾಗ ಎಲ್ಲ ನಾಶವಾಗಿ ಮಾನವನು ಆಕಾಶಕ್ಕೆ ತಲುಪಟ್ಟು ತೀರ್ಪುಗಳಾದ ನಂತರ ಮತ್ತು ಹೊಸ ಆಕಾಶ, ಹೊಸ ಭೂಮಿ, ಹೊಸ ಯೆರೂಸಲೇಮ್ ಇದೆಲ್ಲ ಆಗಿರುವಾಗ ಆ ಹೊಸ ಆಕಾಶ ಹೊಸ ಭೂಮಿಯಲ್ಲಿ ಸಮುದ್ರ ಇರುವುದಿಲ್ಲ, ಗಿಡ ಮರಗಳು, ಪಶು ಪ್ರಾಣಿ ಪಕ್ಷಿಗಳು, ಎಲ್ಲ ಕ್ರೂರ ಪ್ರಾಣಿಗಳು ಒಟ್ಟಾಗಿ ಸೇರಿಕೊಂಡು ಸುಕ್ಷೇಮವಾದಂಥ ಜೀವನ ಇರ್ತದೆ. ಆ ಬರುವ ಯುಗದ ರುಚಿಯನ್ನು ನೋಡುವರು ಈಗಲೇ ಎಂಬುದಾಗಿ ಹೇಳ್ತಾರೆ. ಈ ಬೆಕ್ಕ ಎಂಬ ಯುವತಿ ಅಂತ ಸುಖವನ್ನು ಪಡೆದು ಬಿಟ್ಟಳು. ಪ್ರತಿದಿನ ಚರ್ಚ್ಗೆ ಹೋಗ್ತಾ ದೇವರ ಈ ಬೈಬಲ್ ಅನ್ನು ಓದಿ ಪ್ರತಿದಿನ ಬೈಬಲ್ ಅನ್ನು ಓದ್ತಾ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ದಿನನಿತ್ಯ ದಿನಚರಿಯಾಗಿ, ಮತ್ತು ಅವಳಿಗೆ ಸಮಯ ಸಿಕ್ಕಾಗೆಲ್ಲ ಮತ್ತು ಅವಳಿಗೆ ಪ್ರಾರ್ಥನೆ ಎಲ್ಲ ಇದ್ದಾಗೆಲ್ಲ ಕಾರ್ಯಕ್ರಮಗಳು, ದೇವ ಕಾರ್ಯಕ್ರಮಗಳು, ಚರ್ಚ್ನಲ್ಲಿ ಪ್ರೇಯರ್ ಪ್ರೋಗ್ರಾಮ್ ಎಲ್ಲ ಇರುವಾಗೆಲ್ಲ ಅವಳು ಹಾಜರಾಗಿ ಅಲ್ಲೇ ಅವಳು ಆ ಜೀವನದಲ್ಲೇ ಸಿಗಲಾರದಂಥ ಸುಖ, ಶಾಂತಿ, ಸಮಾಧಾನ ದೊರಕಿರೋದ್ರಿಂದ 2 ವರ್ಷದಲ್ಲಿ ಅವಳು ಸಂಪೂರ್ಣವಾಗಿ ಮಾರ್ಪಾಟವಾಗಿ ಎಲ್ಲ ಕೆಟ್ಟ ಚಟಗಳಿಂದ, ಕೆಟ್ಟ ಪೊಲೀಸ್ ಸ್ನೇಹಿತರಿಂದ ಬಿಡುಗಡೆ ಆಗಿ, ಕೆಟ್ಟ ಚಟಗಳಿಂದ ಬಿಡುಗಡೆ ಆಗಿ ಅವಳು ಪವಿತ್ರವಾದಂಥ ಜೀವನ, ಎಲ್ಲ ದುಶ್ಚಟಗಳನ್ನು, ಧೂಮ್ರಪಾನವನ್ನು, ಮಾದಕ ಪದಾರ್ಥಗಳನ್ನು, ಮದ್ಯಪಾನಗಳನ್ನು, ಪೋಲಿ ಹುಡುಗರನ್ನು, ರಾಸಲೀಲೆಯನ್ನು, ವ್ಯಭಿಚಾರವನ್ನೆಲ್ಲ ಬಿಟ್ಟು ಆ ದೇವರ ಸನ್ನಿಧಾನದಲ್ಲಿ 2 ವರ್ಷ ಕಾಲಕ್ಕೆ ಅವಳು ಸಮಯವನ್ನು ಕಳೆದಿರುವಾಗ ಆ ಸುಖ ಶಾಂತಿಯನ್ನು ಭದ್ರಪಡಿಸಬೇಕು, ಜೀವನಮಾನ ಕಾಲದಲ್ಲಿ ಈಗ ಕಾಯಂ ಮಾಡ್ಕೋಬೇಕೆಂಬುದಾಗಿ ಹೇಳಿಕೊಂಡು ಅವಳು ಯೇಸು ಕ್ರಿಸ್ತನನ್ನು ನಂಬಿ ಆ ಒಂದು ನಾಸ್ತಿಕತ್ವದಿಂದ ತುಂಬಿರತಕ್ಕಂಥ ಚೈನಾ ದೇಶದಲ್ಲಿ ದೀಕ್ಷಾ ಸ್ನಾನ ಪಡೆದುಕೊಂಡು, ಪ್ರೈಸ್ ದ ಲಾರ್ಡ್ ಜೀಸಸ್, ಈಗ ಕರ್ತನನ್ನು ಹಿಂಬಾಲಿಸುತ್ತಾ ಇದ್ದಾಳೆ. ಅವಳು ಹೇಳ್ತಾಳೆ, ಇದು ನಿಜವಾದ ಮಾನವನಿಗಾಗಿ ದೇವರು ಮಾಡಿರತಕ್ಕಂಥ ಒಂದು ಸುಕ್ಷೇಮವಾದಂಥ ಜೀವನ. ಆದಾಮನಿಗೆ ಏದೇನ್ ತೋಟ ಕೊಟ್ಟಿದ್ದಾನೆ, ನಮಗೆ ಯೇಸು ಕ್ರಿಸ್ತನ ಸನ್ನಿಧಿಯನ್ನು ಕೊಟ್ಟಿದ್ದಾನೆ. ಆ ಸನ್ನಿಧಿಯೇ ಏದೇನ್ ತೋಟದಂಥ ಸುಖ, ಶಾಂತಿ, ಸಮಾಧಾನ ನಮಗೆ ಕೊಡ್ತಾ ಇದೆ. ಬದುಕು ದಿನಗಳು ಕೂಡ ಸುಕ್ಷೇಮವಾಗಿ, ಆರೋಗ್ಯವಾಗಿ, ಆನಂದದಿಂದ, ಗೌರವದಿಂದ,
ಮಾನ ಮರ್ಯಾದೆಯಿಂದ ಉನ್ನತ ಸ್ಥಿತಿಗೆ ಏರಲ್ಪಟ್ಟಿದಲ್ಲದೆ ನೆಮ್ಮದಿ ಉಳ್ಳ ಜೀವನ, ಶಾಂತಿ ತುಂಬಿರತಕ್ಕಂಥ ಜೀವನ. ಅನೇಕ ಜನರ ಮಧ್ಯದಲ್ಲಿ ಪ್ರೀತಿ ದ್ವೇಷ ಅಲ್ಲ, ಪ್ರೀತಿ ಅನುಕಂಪದಿಂದ ಬಾಳುವುದು, ನಿಷ್ಕಪಟವುಳ್ಳ ಪ್ರೀತಿಯಿಂದ ಎಲ್ಲರ ಜೊತೆಯಲ್ಲಿ ಬಾಳುವುದು, ಎಲ್ಲರ ಜೊತೆಯಲ್ಲಿ ಹಂಚಿಕೊಳ್ಳುವುದು, ಎಲ್ಲರಿಗೆ ಸಹಾಯ ಮಾಡೋದು, ಇದು ಜೀವನದ ನಿಜವಾದ ಸುಖ ಎಂದು ತಿಳಿದುಕೊಂಡು ಅವಳ ಜೀವನ ಯೇಸು ಕ್ರಿಸ್ತನಿಗೆ ಸಮರ್ಪಣೆ ಮಾಡಿದಾಳೆ. ಈ ಲೋಕದಲ್ಲಿ ಪರಲೋಕದ ಸುಖ ಈಗಲೇ ರುಚಿ ನೋಡು. ಪರಲೋಕದಿಂದ ಆದ ದಾನದ ರುಚಿ, ದಾನದಂದ್ರೆ ವರದ ರುಚಿ ಮೊದಲು. ಎರಡನೇದಾಗಿ ಬರುವ ಯುಗದ ಮಹತ್ವದ ರುಚಿ. ರುಚಿ ಅಂದ್ರೆ ಟೇಸ್ಟ್, ಅದು ನಾಲ್ಗಿಂದಲೇ ಮಾತ್ರ ನಾವು ಸೇವಿಸಲಿಕ್ಕಾಗ್ತದೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ನಮ್ಮ ನಾಲಿಗೆಯನ್ನು ಭದ್ರಪಡಿಸಿಕೊಂಡು ಯಾವತ್ತೂ ನಮ್ಮ ನಾಲಿಗೆಯಲ್ಲಿ ಶುಭವಾದದ್ದನ್ನು, ಕ್ಷೇಮವಾದದ್ದನ್ನು, ಸಕಾರಾತ್ಮಕವಾದದ್ದನ್ನು, ಯಶಸ್ವಿಪೂರ್ವಕವಾದದ್ದನ್ನು ಯೇಸು ಕ್ರಿಸ್ತನ ನಾಮದಿಂದ ನಾವು ನುಡಿಯುತ್ತಾ, ಘೋಷಣೆ ಮಾಡುತ್ತಾ, ಹಾಡ್ತಾ, ಕೊಂಡಾಡ್ತಾ ಇರೋದಾದರೆ ನಮ್ಮ ಜೀವನ ಆನಂದ ಹರ್ಷದಿಂದ ತುಂಬುತ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರ ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟೋ ಆಸಕ್ತಿಯಿಂದ ತುಂಬಿ ನೀವು ಕರ್ತನಿಗೆ ನಿಮ್ಮ ಜೀವನಗಳನ್ನು ಸಮರ್ಪಿಸ್ತಾ ನಿಮ್ಮ ಬಾಳಿನಲ್ಲಿ ಕರ್ತನಿಗೆ ಎಷ್ಟೋ ಉನ್ನತವಾದಂಥ ಕಾರ್ಯಗಳಿಗೆ ನೀವು ಸಮರ್ಪಣೆ ಮಾಡ್ತಾ ಇದ್ದೀರಿ. ನಿಜವಾಗಲೂ ಕರ್ತನು ಬಹಳ ಒಳ್ಳೆಯವನು. ಆತನು ನಿಮ್ಮ ಜೀವನದಲ್ಲಿ ಅನೇಕ ದೊಡ್ಡ ಕಾರ್ಯಗಳು ಮಾಡಲಿ ಎಂಬುದಾಗಿ ಹಾರೈಸ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯ, ಮನೋಪೂರ್ವಕದಿಂದ ಹೇಳ್ತಿರಲ್ವಿಯ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಪ್ರತಿಯೊಂದು ವಿಷಯಗಳು ನಾವು ಸಮೀಪದಲ್ಲಿ ನಾವು ಯೋಚನೆ ಮಾಡ್ತಾ, ಅದನ್ನು ಧ್ಯಾನ ಮಾಡ್ತಾ, ಅದನ್ನು ನಾವು ಯಾವತ್ತಿಗೂ ಸ್ಮರಿಸುತ್ತಾ ಇರೋದಾದರೆ ಅದರಿಂದ ನಮಗೆ ಬಹಳಷ್ಟು ಕ್ಷೇಮಗಳು, ಸಮೃದ್ಧಿಗಳು ಉಂಟಾಗ್ತದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಅಂತ ಅದ್ಭುತವಾದಂಥ ಜೀವನ. ಹೇ ಮೇರೆ ದಿಲ್ क्यों है उदास, रख ले तू यीशु से आश, बन जा तू उसके लिए, रहेगा वो तेरे साथ. मेरे दिल क्यों है उदास, कोई नहीं है जहाँ में तेरा, फिरता रहा है यूं ही अकेला. कोई नहीं है जहाँ में तेरा, फिरता रहा है यूं ही अकेला. आशा की ज्योति जलाने, आशा की ज्योति जलाने, जीवन को हंसने सजाने. है मेरे दिल क्यों है उदास, रख ले तू यीशु से आश, बन जा तू उसके लिए, रहेगा तेरे साथ. मेरे दिल क्यों है उदास, पल दो पल की ये जिंदगानी, क्या जाने कल क्या है कहानी. पल दो पल की ये जिंदगानी, क्या जाने कल क्या है कहानी. सांसों के रुकने से पहले, सांसों के रुकने से पहले, यीशु को तू अपना बना ले. है मेरे दिल क्यों है उदास, रख ले तू यीशु से आश, बन जा तू उसके लिए, रहेगा तेरे साथ. है मेरे दिल क्यों है उदास, कोई नहीं है जहाँ में तेरा, फिरता रहा है यूं ही अकेला. कोई नहीं है जहाँ में तेरा, फिरता रहा है यूं ही अकेला. आशा की ज्योति जलाने, आशा की ज्योति जलाने, जीवन को हंसने सजाने. है मेरे दिल क्यों है उदास, रख ले तू यीशु से आश, बन जा तू उसके लिए, रहेगा वो तेरे साथ. है मेरे दिल क्यों है उदास. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಇವತ್ತು ಯಾರ್ಯಾರು ಯೇಸುವನನ್ನ ಸ್ವಂತ ರಕ್ಷಕನಾಗಿ
ನನ್ನ ಒಡೆಯನಾಗಿ, ನನ್ನ ಒಂಟಿತನದ ಜೊತೆಗಾರನಾಗಿ ಆರಿಸಿಕೊಳ್ಳುತ್ತಿರೋ, ಇವತ್ತು ನಿಮಗೆ ಸುಖ ಸಮೃದ್ಧಿ ಮಾತ್ರ ಖಚಿತ. ನನ್ನ ಜೊತೆಲಿ ಪ್ರಾರ್ಥನೆಯಲ್ಲಿ ಏಕೀಭವಿಸ್ತೀರಿ. యేసయ్యಾ, ನನ್ನ ಪಾಪಗಳನ್ನು ಕ್ಷಮಿಸು ಎಂಬುದಾಗಿ ನನ್ನ ಜೊತೆಲಿ ಪ್ರಾರ್ಥನೆ ಮಾಡ್ತೇನೆ. ನನ್ನನ್ನು ಕರುಣಿಸು యేసయ్యಾ. ನೀನೇ ನನ್ನ ಒಡೆಯನು, ನೀನೇ ನನ್ನ ರಕ್ಷಕನು, ಮಾನವರ ಪಾಲಕನು, ಪೋಷಕನು. యేసయ్యಾ, ನೀನೇ ಜನಾಂಗದ ಮಾನವನ ಕಲ್ಯಾಣಕ್ಕಾಗಿ ಬಂದು ಸಿಲುವೆ ಮೇಲೆ ಮರಣಿಸಿದನು ಎಂದು ನಾನು ತಿಳಿದು ನಂಬಿದ್ದೇನೆ. యేసయ్ಯಾ, ನನ್ನನ್ನು ಕ್ಷಮಿಸು, ನನ್ನನ್ನು ಕರುಣಿಸು. యేసయ్ಯಾ, ನನ್ನ ಜೀವನ ನಿನಗೆ ಅರ್ಪಿಸ್ತಾ ಇದ್ದೇನೆ. ಇನ್ನು ಮುಂದೆ ಈ ನನ್ನ ಬಾಳಿಗೆ, ಈ ನನ್ನ ಜೀವನಕ್ಕೆ ಹಣವಲ್ಲ ಒಡೆಯ, ಈ ಲೋಕದ ನನ್ನ ಸ್ನೇಹಿತರಲ್ಲ ನನಗೆ ಒಡೆಯರು, ಯೇಸುವೇ ನನಗೆ ಒಡೆಯನಾಗಿದ್ದಾನೆ ಎಂಬುದಾಗಿ ನನ್ನ ಹೃದಯಾಂತರಾಳದಿಂದ ನಂಬಿ ಒಪ್ಪಿಕೊಳ್ಳುತ್ತಾ ಇದ್ದೇನೆ ಎಂದು ಹೇಳುವ ಪ್ರತಿಯೊಂದು ಯವನಸ್ಥರಿಗೆ ಇವತ್ತು యేసయ్యಾ ಅವರ ಹೃದಯದಲ್ಲಿ ನೀನು ಪ್ರವೇಶ ಮಾಡಿ ಅವರ ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನ, ಒಣಗಿ ಹೋಗಿರುವ ಬರುಡಾದ ಜೀವನಕ್ಕೆ ಕರ್ತನೆ ನೀರಿನ ತೊರೆಗಳಂತೆ ಕರ್ತನೆ ಅವರ ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ಆನಂದ, ಹರ್ಷ, ತೃಪ್ತಿ ಅವರಿಗೆ ಅನುಗ್ರಹಿಸು ರಾಜ. ಕೃಪಾ ಸಂಪೂರ್ಣ ದೇವರೇ, ಎಷ್ಟೋ ಜನರು ಪ್ರಾರ್ಥನೆಗಾಗಿ ತವಕದಿಂದ ಎದುರು ನೋಡ್ತಾ ಇದ್ದಾರೆ ಕರ್ತನೆ. ಯಾರ್ಯಾರು ಅನಾರೋಗ್ಯದಲ್ಲಿ ಎದುರು ನೋಡ್ತಾ ಇದ್ದಾರೆ ರಾಜ, ಕಣ್ಣೀರಿನಿಂದ ಮನ ಮುರಿದವರಾಗಿ యేసయ్యಾ ನಮ್ಮನ್ನು ಕಾಪಾಡು, ನಮ್ಮನ್ನು ರಕ್ಷಿಸಿ ಎಂಬುದಾಗಿ ಎಷ್ಟು ಜನರು ಕರ್ತನೆ ತವಕದಿಂದ ಎದುರು ನೋಡ್ತಾ ಇದ್ದಾರೆ. ಅವರೆಲ್ಲರಿಗೆ ಕರ್ತನೆ ಇವತ್ತು ನಿನ್ನ ಗಾಯಗಳ ಹಸ್ತವನ್ನು ಚಾಚಿ ಕರ್ತನೆ ಅವರನ್ನು ಮುಟ್ಟಿ ಕರ್ತನೆ ಅವರನ್ನು ರಕ್ಷಿಸು ರಾಜ. ಕರ್ತನೆ, ಯಾರ್ಯಾರು ಪ್ರಾರ್ಥನೆಯಲ್ಲಿ ನನ್ನ ಜೊತೆಲಿ ಏಕೀಭವಿಸಿ యేసయ్యಾ ನನ್ನನ್ನು ಕಾಪಾಡು, ನನ್ನನ್ನು ಗುಣಪಡಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅವರೆಲ್ಲರಿಗೆ ಯೇಸು ಕ್ರಿಸ್ತು ನಾಮದಲ್ಲಿ ಸ್ವಸ್ಥತೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ. ಯಾರ್ಯಾರು ಪಾಪದ ಮಾಯದಲ್ಲಿ, ಮಾಯಾ ಲೋಕದಲ್ಲಿ, ರಾಸಲೀಲಿ, ವ್ಯಭಿಚಾರದ ಮಾಯಾ ಲೋಕದಲ್ಲಿ, ಸೆರೆಗಳಲ್ಲಿ ಸಿಕ್ಕಿಕೊಂಡು ಅಲ್ಲಾಡ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರು ಯಾರ್ಯಾರು ಹೊರಬರಬೇಕೆಂಬುದಾಗಿ ಇಚ್ಛಿಸ್ತಾ ಇದ್ರು, ಅವರೆಲ್ಲರೂ ಕರ್ತನೆ ಯೇಸು ಕ್ರಿಸ್ತು ನಾಮದಲ್ಲಿ ಬಿಡುಗಡೆ ಉಂಟಾಗಲಿ ರಾಜ. ಈಗಲೇ ನಿನ್ನ ದಿವ್ಯ ಶಕ್ತಿ ಅವರನ್ನು ತಲುಪಿ ರಾಜ, ಅವರಿಗೆ ಸಮಾಧಾನ, ಬಿಡುಗಡೆ ಈಗಲೇ ಉಂಟಾಗಲಿ ಎಂಬುದಾಗಿ ಹಾರೈಸ್ತಾ ಇದ್ದಾನೆ ರಾಜ. ಹೌದು ರಾಜ, ಪರಲೋಕದಿಂದ ಉಂಟಾದ ದಾನದ ರುಚಿ ಅಂದ್ರೆ ಪರಲೋಕದ ರುಚಿ ಭೂಲೋಕದಲ್ಲಿ ನೋಡುವ ಸೌಭಾಗ್ಯ ಯಾರ್ಯಾರು ಇವತ್ತು ದಾಹದಿಂದ ತವಕದಿಂದಿದ್ದಾರೋ ಅವರೆಲ್ಲರೂ ಆ ರುಚಿಯನ್ನು ನೋಡಲಿ ಕರ್ತನೆ. ಸುಖದ ರುಚಿ, ಶಾಂತಿಯ ರುಚಿ, ಸಮಾಧಾನ ರುಚಿ, ಆನಂದ ರುಚಿ, ಬರುವ ಯುಗದ ರುಚಿ ಅಂದ್ರೆ ಸಹಸ್ರ ವರ್ಷದ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ 1000 ವರ್ಷದ ಪರಿಪಾಲನೆಗೆ ಬಂದಿರುವಾಗ ಭೂಮಿ ಎಲ್ಲ ಬೂದಿಯಾಗಿ ಹೊಸ ಆಕಾಶ, ಹೊಸ ಭೂಮಿಯ ಆ ನೂತನ ಆಕಾಶ, ನೂತನ ಭೂಮಿಯಲ್ಲಿರ್ತಕ್ಕಂಥ ಪರಿಪಾಲನದಲ್ಲಿರ್ತಕ್ಕಂಥ ಆ ಸುಖದ ರುಚಿ ಇಲ್ಲೇ ನೋಡುವವರು ಎಂಬುದಾಗಿ ಹೀಬ್ರಿ ಪುಸ್ತಕದಲ್ಲಿ ನಾವು ಸ್ಪಷ್ಟವಾಗಿ ನೋಡಿದೆವು ರಾಜ. ಕೃಪಾ ಸಂಪೂರ್ಣನಾದ ದೇವರೇ ನಿನಗೆ ಸ್ತೋತ್ರ. ಕರುಣೆ, ದಯೆ, ಪ್ರೀತಿ, ವಾತ್ಸಲ್ಯದಿಂದ ಕೇಳತಕ್ಕಂಥ ಎಲ್ಲ ಜನರು ಅವರ ದಾಹವು, ಅವರ ಹಸುವೆಯು ತೀರಿಸಿ ಕರ್ತನೆ. ಕೊನೆಗೆ ನಿತ್ಯ ಜೀವ ನನ್ನನ್ನು ಕೇಳುತ್ತಿರ್ತಕ್ಕಂಥ ಎಲ್ಲ ಆತ್ಮೀಯರು, ಸಹೋದರರು, ಮಿತ್ರರು ಎಲ್ಲರಿಗೆ ಸುಖ, ಶಾಂತಿ, ಸಮಾಧಾನ, ಆನಂದ, ಹರ್ಷ ಪ್ರಸಾದಿಸಲ್ಪಡಲಿ. ಅದೇ ಅಲ್ಲದೆ ನಿತ್ಯ ಜೀವ, ರಕ್ಷಣೆ ಯೇಸು ಕ್ರಿಸ್ತನ ನಂಬಿಕೆ ಮೂಲಕವಾಗಿ ಅವರಿಗೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಕರ್ತನೆ ಎಲ್ಲ ರೋಗಗಳಿಂದ ಬಿಡುಗಡೆಯಾಗಿ ಗುಣಮುಖರಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟೋ ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳಿದ್ರಿ, ಅನೇಕ ಜನರಿಗೆ ಶೇರ್ ಮಾಡ್ತೀರಿ. ದೇವರು ನಿಮ್ಮನ್ನ ಅಪಾರವಾಗಿ ಆಶ್ರಯಿಸಿ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು.